ಏನೇನು ಆಗ್ತಿದೆ ಅನ್ನೋದನ್ನಲ್ಲ, ನೀವು ಇದನ್ನ ಮಾಡಕ್ಕೆ ಏನ್ ಮಾಡಿದ್ರಿ. ಈಗ ಈ ಕೆಲಸಗಳೆಲ್ಲ ನೀವು ಮಾಡ್ತಾ ಹೋಗ್ತಾ ಇದ್ರಿ, ಯಾವ ಕೆಲಸ ನೀವು ಮಾಡಿದೀರಾ. ಫಾರ್ ಎಕ್ಸಾಂಪಲ್ ಈಗ ಈ ಗುಡಿ ಕಳ್ಸಿರೋ ಭೂಮಿಕಾ ಕಳ್ಸಿರೋ ಪ್ರಕಾರ ಸರ್ ನಾನು ಏನ್ ಮಾಡಿದೆ, ಕ್ಲೀನ್ ಮಾಡಕ್ಕೆ ರೆಡಿ ಮಾಡ್ಕೊಂಡೆ. ನೋಡಿ ಪಾಯಿಂಟ್ಸ್ ಹೇಳಿರೋದು, ಕ್ಲೀನಿಂಗ್ ದ ಏರಿಯಾ ಅರೌಂಡ್ ದ ಓಕೆ, ಡೆಕೋರೇಟಿಂಗ್ ದ ಏರಿಯಾ ಓಕೆ, ಇವೆಲ್ಲ ಓಕೆ. ಇವೇನು ಕೆಲಸ ಮಾಡೋ ಅಂಥವು ಇವು. ಬಟ್ ಈ ಕೆಲಸ ಮಾಡಕ್ಕೆ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ, ನಿಮಗೆ ಕೊಡ್ತಾ ಇರೋದೊಂದು ಪ್ರಾಜೆಕ್ಟ್ ಅಲ್ಲಿ ನೀವು ಯಾವ ರೀತಿಯಾದಂತಹ ಸ್ಟೆಪ್ಸ್ ನ ಕೈಗೊಂಡ್ರಿ ಅಂದ್ರೆ ಏನ್ ಕೆಲಸ ಮಾಡಿದ್ರಿ ಅಂತಲ್ಲ, ಇವೆಲ್ಲ ಒಂದು ಪಾಯಿಂಟ್ ಅಲ್ಲಿ ಬರುತ್ತೆ. ಬಟ್ ಇದಕ್ಕಿಂತ ಮೇನ್ ಪಾಯಿಂಟ್, ಫಸ್ಟ್ ನೀವು ಗ್ರೂಪ್ ಅಲ್ಲಿ ಸೇರಿದ್ರಿ, ಇದು ಬರಬೇಕು. ಓಕೆನಾ, ಅರ್ಥ ಆಗ್ತಿದ್ಯಾ. ನೀವೇನ್ ಮಾಡ್ತಾ ಇದ್ರಿ, ಫಸ್ಟ್ ನಾವು ಗ್ರೂಪ್ ಅಲ್ಲಿ ಸೇರ್ಕೊಂಡ್ರಿ, ಒಂದು ಗ್ರೂಪ್ ಮಾಡ್ಕೊಂಡ್ರಿ. ಇದು ಏನಾಗುತ್ತೆ, ನಿಮ್ಮ ಕಾನ್ಸೆಪ್ಟ್ಗೆ ಮ್ಯಾಚ್ ಆಗುತ್ತೆ. ನೀನ್ ಬರ್ದಿರೋದು ಏನಂದ್ರೆ ಭೂಮಿಕಾ, ನೀನ್ ಬರ್ದಿರೋದು ಯಾವ ಕೆಲಸ ಮಾಡಿದ್ವಿ ನಾವು ಅದು ಡಿಸ್ಕಸ್ ಮಾಡಿದೆ, ಅದು ಬ್ಯಾಂಡ್ ಸೆಟ್ ಕರೆಸಿದ್ ನಿಜ. ಇದೆಲ್ಲದಕ್ಕಿಂತ ಮುಂಚೆ ನಾನು ಲಾಸ್ಟಲ್ಲಿ ಮತ್ತೆ ಎಕ್ಸ್ಪ್ಲೈನ್ ಮಾಡಿದೆ. ಅವತ್ತು ನೀವು ನೋಡಿದ್ರೆ ವಿಡಿಯೋ ನಾನು ಹಾಕಿದ್ದೀನಿ, ಮತ್ತೆ ನಾನು ಅದೇ ವಿಡಿಯೋನ ಗೂಗಲಲ್ಲಿ ಶೇರ್ ಮಾಡಿದ್ದೆ, ಯೂಟ್ಯೂಬಲ್ಲಿ ನೀವು ನೋಡ್ಬೋದು. ನಾನು ಮತ್ತೆ ಏನು ಹೇಳಿದೆ, ಅದಕ್ಕೆ ಮಾಡೋಕ್ಕೆ ನೀವು ಪ್ರಾಜೆಕ್ಟ್ ಏನು ನೀವೆಲ್ಲ ಗ್ರೂಪ್ ಸೇರ್ಕೊಡ್ರಿ, ಗ್ರೂಪಲ್ಲಿ ಏನು ಡಿಸ್ಕಸ್ ಮಾಡಿದ್ರಿ, ಯಾರ್ಯಾರನ್ನ ಹೆಂಗೆ ಡಿವೈಡ್ ಮಾಡ್ಕೊಡ್ರಿ, ಇವುಗಳ ಪಾಯಿಂಟ್ಸ್ ನೀವು ರೈಸ್ ಮಾಡಬೇಕು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು. ಸೊ ಅದನ್ನ ನೀವು ಮಾಡಿದ್ರೆ ಮಾತ್ರ. ಏನು ಹೇಳಿದೆ ನಾನು, ಯಾವ ಪಾಯಿಂಟ್ ರೈಸ್ ಮಾಡಬೇಕು ಅಂತ ಹೇಳಿದೆ, ರಿಪೀಟ್ ಮಾಡಿ ಟೆಕ್ಸ್ಟ್ ಮಾಡಿ. ಯಾವ ಪಾಯಿಂಟ್ ರೈಸ್ ಮಾಡಬೇಕು ಅಂತ ಹೇಳಿದ್ದು, ಯಾವ ಪಾಯಿಂಟ್ ರೈಸ್ ಮಾಡಬೇಕು ಅಂತಂದ್ರೆ ನಾನು ಈ ತರ ನೀವು ಏನು ಕೆಲಸ ಮಾಡಬೇಕು ಅಂತ ಹೇಳೋದನ್ನ ಇಲ್ಲ ಯಾವ ಪಾಯಿಂಟ್ ರೈಸ್ ಮಾಡಬೇಕು ಅಂತ ಹೇಳಿದೆ. ವಿಚ್ ಆರ್ ದ ಪಾಯಿಂಟ್ಸ್ ಹ್ಯಾಸ್ ಟು ಬಿ ಇನ್ವಾಲ್ವ್ಡ್. ನಮಗೆ ಟಾಪಿಕ್ ಸಂಬಂಧಿಸಿರುವಂಥದ್ದು ಯಾವುದು, ಪ್ರಾಜೆಕ್ಟ್ PMSಗೆ ರಿಲೇಟೆಡ್ ಯಾವುದು, ಅದನ್ನ ಯಾವ್ದು ಹೈಲೈಟ್ ಆಗಬೇಕಾಗಿತ್ತು. ವಿಚ್ ಹ್ಯಾಸ್ ಟು ಬಿ ಹೈಲೈಟೆಡ್. ಫಸ್ಟ್ ಹೈಲೈಟ್ ಆಗಬೇಕಾಗಿರೋದೇನು, ಸಿ ಇಫ್ ಯು ಆರ್ ಲಿಸ್ನಿಂಗ್, ಓಕೆ, ಇಫ್ ಯು ಆರ್ ಅಬ್ಸರ್ವಿಂಗ್, ಸೆಂಡ್ ಅಂಡರ್ಸ್ಟ್ಯಾಂಡಿಂಗ್, ಸೆಂಡ್ ಯು ಅಂತ ಸೆಂಡ್ ಮಾಡಿ, ಅರ್ಥ ಆಗ್ತಿದೆ ಅಂತೇಳಿ. ಸೊ ಐ ಆಮ್ ನಾಟ್ ಗೆಟಿಂಗ್, ಜಸ್ಟ್ ನಾನು ಸ್ಕ್ರೀನ್ ನೋಡ್ತಾ ಇರ್ತೀನಿ, ಏನು ಕಾಣಿಸ್ತಾ ಇರಲ್ಲ, ಎಲ್ಲ ಮ್ಯೂಟ್ ಆಗಿರ್ತವೆ, ಯಾರು ಏನು ಡಿಸ್ಕಸ್ ಮಾಡ್ತಾ ಇರ್ತಾನೋ ಗೊತ್ತಾಗಲ್ಲ. ಓಕೆನಾ, ನಾನು ಹೇಳ್ತಾ ಇರೋಂಥ ಪಾಯಿಂಟ್ ಅರ್ಥ ಆಗ್ತಿದೆಯಾ. ಯಾವ ಪಾಯಿಂಟ್ ಹೇಳಿದೆ ಈಗ ನಾನು, ನೀವು ಏನು ಇನ್ವಾಲ್ವ್ ಮಾಡಬೇಕಾಗಿತ್ತು, ಏನು ಇನ್ವಾಲ್ವ್ ಮಾಡಬಾರ್ದಾಗಿತ್ತು ಅದನ್ನ ಹೇಳಿ. ವಾಟ್ ಹ್ಯಾಸ್ ಟು ಬಿ ಇನ್ಸರ್ಟೆಡ್. ನೋಟ್, ರಿಪ್ಲೇಸ್. ಓಕೆ, ಐ ವಿಲ್ ಟೆಲ್ ಒನ್ ಬೈ ಒನ್. ಓಕೆ, ಭೂಮಿಕಾ ಹೇಳಮ್ಮ. ಭೂಮಿಕಾ ರಿಪ್ಲೈ. ಯಾವ ಪಾಯಿಂಟ್ ಹೇಳ್ಬೇಕಾಗಿತ್ತು ನೀನು. ಭೂಮಿಕಾ ಕೇಳಿಸ್ಕೊಂತ ಇದೆಯಾ. ಭೂಮಿಕಾ. ಓಕೆ, ಗ್ರೂಪ್ ಡಿಸ್ಕಷನ್. ಓಕೆ ಓಕೆ, ಯು ಕ್ಯಾನ್ ಟಾಕ್ ಆಲ್ಸೋ, ನೋ ಪ್ರಾಬ್ಲಮ್. ಅನ್ಮ್ಯೂಟ್ ಮಾಡಿಬಿಟ್ಟು ಹೇಳಮ್ಮ ಪಾಯಿಂಟ್ಸ್ ಯಾವ್ದು ಇನ್ಕ್ಲೂಡ್ ಮಾಡಬೇಕು ಅಂತೇಳಿ. ಸೊ ಹಿಂಗೆ ಒಬ್ಬೊಬ್ಬನೇ ಕೇಳ್ತಾ ಬರ್ತೀನಿ ಏನು ಅಂತೇಳಿ. ಸೊ ಈಗ ಫಸ್ಟ್ ಭೂಮಿಕಾ ಸ್ಟಾರ್ಟ್ ಮಾಡ್ತಾಳೆ. ಯಾವ ಪಾಯಿಂಟ್ ನಾನು ಹೇಳ್ಬೇಕಾಗಿತ್ತು, ಓಕೆ ಗ್ರೂಪ್ ಡಿಸ್ಕಷನ್ ಅಂತ ಟೈಪ್ ಮಾಡಿದ್ಯಾ, ಇದಕ್ಕೆ ಸಂಬಂಧಿಸಿದ ಯಾವುದು ಅಂತ ಹೇಳಿದೆ ನಾನು. ಗ್ರೂಪ್ ಡಿಸ್ಕಷನ್ ಏನ್ ಡಿಸ್ಕಸ್ ಮಾಡಬೇಕು, ಯಾವ್ಯಾವ ಪಾಯಿಂಟ್ಸ್ ಡಿಸ್ಕಸ್ ಮಾಡ್ತೀರಾ ಗ್ರೂಪ್ ಡಿಸ್ಕಷನ್ ಅಲ್ಲಿ. ಯಾವ್ದು ಗೊತ್ತಿರುತ್ತೋ, ಜನರಲ್ ಆಗಿ ಏನ್ ಗೊತ್ತಿರುತ್ತೋ ಅದು ಹೇಳಿ, ಪರವಾಗಿಲ್ಲ. ನೋ ರಿಪ್ಲೈ. ಹೌದು ಹೌದು, ಮನೀಶ್ ರಿಪ್ಲೈ ಮಾಡ್ತಾ ಇದ್ದಾನೆ. ಏನು, ಯಾವ ಗ್ರೂಪ್ ಏನ್ ಕೆಲಸ ಮಾಡಬೇಕು, ಫಸ್ಟ್ ಏನ್ ಮಾಡ್ತೀರಾ ನೀವು. ಸೊ ಓಕೆ, ಅವ್ರಿಗೆ ಅನ್ಮಿಟ್ ಮಾಡಕ್ ಆಗ್ತಾ ಇಲ್ವಂತೆ. ಐ ವಿಲ್ ಟ್ರೈ ದಿಸ್ ಒನ್. ಓಕೆ, ಈಗ ಟ್ರೈ ನೀನು ಮಾಡು. ನೀವು ಕನಾಟ್ ಅನ್ಮಿಟ್ ಅಂತ ಬರ್ತಾ ಇದೆ, ನೀನು ಟ್ರೈ ಮಾಡ್ಬೋದಮ್ಮ. ನೋಡಿ ಈಗ ಬೇಕಾದವರು ಅಲ್ಲಿ ವೈಟ್ ಕಲರ್ ಇರುತ್ತೆ ಸ್ಕ್ರೀನ್ ಅಲ್ಲಿ, ಅದನ್ನ ನೀನು ಜಸ್ಟ್ ಕ್ಲಿಕ್ ಮಾಡಿದ್ರೆ ಅನ್ಮಿಟ್ ಆಗುತ್ತೆ, ನೀನು ಮಾತಾಡಿದ್ರೆ ಸೌಂಡ್ ಕೇಳಿಸುತ್ತೆ. ಓಕೆ, ಮನೀಶ್ ಹೇಳ್ದಂಗೆ. ಸೊ ಒಂದು ಗ್ರೂಪ್ ಮಾಡ್ಕೊಬೇಕು ಅಂತ ಹೇಳಿದ್ರಿ, ಕರೆಕ್ಟ್. ಗ್ರೂಪ್ ಮಾಡೋದಕ್ಕೆ ಅಂದ್ರೆ ಫಸ್ಟ್ ನಾವೇನ್ ಮಾಡ್ತೀವಿ, ಗ್ರೂಪ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ. ಹೌದು, ಈಗ ನಿಮ್ಗೆ ಆಲ್ರೆಡಿ ಕೊಟ್ಟಿರೋದೇನೆ ಒಂದು ಗ್ರೂಪ್, ಕರೆಕ್ಟಾ. ನಿಮಗೆ ಒಂದು ಗ್ರೂಪ್ಗೆ ಪಾಯಿಂಟ್ಸ್ ಕೊಟ್ಟಿರ್ತೀವಿ ನಾವು ಆಲ್ರೆಡಿ. ಈಗ ಒಂದು ಗ್ರೂಪ್ ನೀನು ಏನು ಹೇಳ್ತೀರಾ, ನಾವು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಅವ್ರನ್ನ ಕರಿತೀರಿ, ಬ್ರಾಂಚ್ ಅವ್ರನ್ನ ಕರೆದ್ಬಿಟ್ಟು ನಿಮಗೆ ಒಂದು ಟಾಸ್ಕ್ನ ಒಪ್ಪಿಸ್ತೀರಿ. ಏನಂತ ಟಾಸ್ಕ್ ಒಪ್ಪಿಸ್ತೀರಿ ನಾವು, ನೋಡಪ್ಪ ನಾಳೆ ಫ್ಲಾಗ್ ಮಾಡಬೇಕು, ಏನೇನು ಮಾಡಬೇಕು ನೀವು ಅದನ್ನ ಮಾಡಿ ಅಂತ ನಾವು ಹೇಳ್ತೀವಿ. ಅದು ಒಂದು ಟಾಸ್ಕ್ ಕೊಟ್ಟಿದೆ ಆಲ್ರೆಡಿ. ಏನು ಕೊಟ್ಟಿರೋದು, ನಿಮ್ಮ ಇಂಡಿಪೆಂಡೆಂಟ್ ಗ್ರೂಪ್ಗೆ ನಾವು ಕೊಟ್ಟಿರೋದು, ಕರೆಕ್ಟಾ. ಸೊ ಈಗ ಗ್ರೂಪ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಕಂಡೀಷನ್ ಏನ್ ಮಾಡ್ತೀರಾ, ನೀವು ಗ್ರೂಪ್ ಕೊಟ್ಟಿದ ತಕ್ಷಣ ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಕ್ಲೀನ್ ಮಾಡಕ್ ಶುರು ಮಾಡ್ಬಿಡ್ತೀರಾ. ಎಲ್ರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಬಂದ್ಬಿಡುತ್ತಾ, ಕ್ಲೀನ್ ಮಾಡೋದಕ್ಕೆ ನಾವು ಅನ್ನೋದು ಬಂದ್ಬಿಡುತ್ತಾ. ಅಥವಾ ಯಾರನ್ನ ಒಬ್ಬರು ಲೀಡರ್ ಸೆಲೆಕ್ಟ್ ಮಾಡ್ಕೋತೀರಾ, ಇಲ್ಲಾಂದ್ರೆ ಒಬ್ಬನ್ನ ನಾವು ನೋಡಪ್ಪ ಒಬ್ಬ ಐಡಿಯಾ ಬರೋನ್ ಇರಬೇಕು, ಯಾರನ್ನ ಒಬ್ರು ಟೀಚರ್ ಆದ್ರೂ ಹೇಳ್ಬೇಕು ತಾನೆ ನಿಮ್ಗೆ. ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ, ಯಾಕಂದ್ರೆ
ಕಾಮನ್ ಆಗಿ ಏನು ಮಾಡ್ತಾರೆ, ಒಂದ್ಸರಿ ಫ್ಲಾಗ್ ಹಾಸ್ಟಿಂಗ್ ಮಾಡಬೇಕು ಅಂತ ಶುರು ಮಾಡಿದಾಗ ಹುಡುಗರು ಸರಿ ಸರ್ ಫ್ಲಾಗ್ ಹಾಸ್ಟಿಂಗ್ ಮಾಡಕ್ಕೆ ಹೇಳಿದ್ರೆ ಅಂತ ಹೇಳ್ಬಿಟ್ಟು ಇಬ್ಬಿಬ್ರು ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಯಾರು ಇರ್ತಾರೆ ಬಾರಪ್ಪ ಹೋಗೋಣ ಅನ್ನೋರು ಜಾಸ್ತಿ ಇರ್ತಾರೆ. ಅವಾಗ ನಾವೇನು ಮಾಡ್ತೀರಿ, ಯಾರಿಗಾನ ಒಬ್ರಿಗೆ ಹೇಳ್ತೀರಿ, ನೋಡಪ್ಪ ಈಗ ಯಾರೋ ಒಬ್ರು ನೋಡೋಕೆ ಟ್ರೈ ಮಾಡ್ತಾ ಇದ್ದಾನೆ, ಇವ್ನು ಇಟ್ಕೊಬೇಕು ನಾವು ಅಂತ ಹೇಳಕ್ ಶುರು ಮಾಡ್ತೀರಲ್ವಾ. ಸೊ ಈ ಪಾಯಿಂಟ್ಸ್ ನೋಡಿ, ಇಲ್ಲಿ ಅದೇನೆ, ಈಗ ಫಸ್ಟ್ ಪಾಯಿಂಟ್ ಕ್ಲೀನಿಂಗು, ಸೆಕೆಂಡ್ ಪಾಯಿಂಟ್ ಡೆಕೋರೇಟಿಂಗು, ನೀನು ಪಾಯಿಂಟ್ಸ್ನ ಹೇಳಿದಿರೋ ಅದೇ ಪಾಯಿಂಟ್ಸ್ನೇ ಬರ್ದಿದ್ಯಮ್ಮ. ಬಟ್ ಇದರಲ್ಲಿ ನಮಗೆ ಏನು ಕಾಣಿಸ್ತಾ ಇಲ್ಲ ಅಂತಂದ್ರೆ ಪ್ರಾಜೆಕ್ಟ್ ಸಂಬಂಧಿಸಿರೋದು ಕಾಣಿಸ್ತಾ ಇಲ್ಲ. ಇಲ್ಲಿ ಪ್ರಾಜೆಕ್ಟ್ ಯಾವುದು, ಫ್ಲಾಗ್ ಹಾಸ್ಟಿಂಗ್ ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಸಂಬಂಧಿಸಿರೋ ಪಾಯಿಂಟ್ಸ್ ಯಾವ್ದು ಅದನ್ನ ನೀವು ಐಡೆಂಟಿಫೈ ಮಾಡಬೇಕು. ಓಕೆನಾ. ಸೊ ಈಗ ಸೆಕೆಂಡ್ ಸ್ಟೆಪ್ ಕರೆಕ್ಟ್ ಅಂಡ್ ಆಲ್ ಅದರ್ ನೀಡೆಡ್ ಡೆಕೋರೇಟಿವ್ಸ್. ಓಕೆ, ಡೆಕೋರೇಟಿಂಗ್ ಗಣೇಶ ವೆರಿ ಗುಡ್. ಆಮೇಲೆ ಮತ್ತೆ ನೋಡಿದಾಗ ಎರಡನೇ ಪೇಜ್ ಕಳಿಸಿಲ್ಲಮ್ಮ ನೀನು, 3 ಪಾಯಿಂಟ್ಸ್ ಅಷ್ಟೇ ಬರ್ದಿರೋದು ಭೂಮಿಕಾ. ಓನ್ಲಿ 3 ಪಾಯಿಂಟ್ಸ್ ಯಾವ ರಿಟರ್ನ್ ಆನ್ ಗಣೇಶ ಚತುರ್ಥಿ. ರಿಪ್ಲೈ ಮಾಡ್ಬೇಕಮ್ಮ, ಓನ್ಲಿ 3 ಪಾಯಿಂಟ್ಸ್ ಬರ್ದಿರೋದು. ಓಕೆ, ಬಂದಿದೆ, ಹಂಗೆ ಡೌನ್ಲೋಡ್ ಆಗಿಲ್ಲ. ಓಕೆ, ಐ ವಿಲ್ ಚೆಕ್ ದಟ್ ಒನ್. ಸೊ ಓಕೆ, ಇದು ವೆರಿ ಗುಡ್ ಜಾಬ್ ನೀವು ಮಾಡಿರೋದು, ಕರೆಕ್ಟ್ ಆಗಿರೋದು ಮಾಡಿದ್ಯಾ, ಅದರಲ್ಲೇನು ಇದೇ ಇಲ್ಲ, ಪ್ರಾಬ್ಲಮ್ ಇಲ್ಲ. ಬಟ್ ಎಲ್ಲಿ ಮಿಸ್ಟೇಕ್ ಆಗಿದ್ದಾವೆ ಅಂತ ನೋಡಿ ಇಲ್ಲಿದೆ. ಓಕೆ, ಇನ್ವೈಟಿಂಗ್ ದ ನೈಬರ್ಸ್ ಅಂಡ್ ಫ್ರೆಂಡ್ಸ್. ಓಕೆ, ಸ್ಟೆಪ್ಸ್ ಟು ಸೆಲೆಬ್ರೇಟ್ ಯುಗಾದಿ ಫೆಸ್ಟಿವಲ್. ಓಕೆ, ಬೈಯಿಂಗ್ ನ್ಯೂ ಕ್ಲಾತ್ಸು, ವೇಕಿಂಗ್ ಅಪ್, ಡೂಯಿಂಗ್ ಪೂಜಾ. ಓಕೆ, ವೆರಿ ಗುಡ್, ಕರೆಕ್ಟ್. ಓಕೆ, ನಿನ್ನ ಲೆವೆಲ್ಗೆ ನೀನು ಅದನ್ನು ಕರೆಕ್ಟಾಗಿ ಮಾಡಿದ್ಯಾ. ಓಕೆ, ಅದ್ರ ಬಗ್ಗೆ ನಾನು ಇನ್ನೂ ಸ್ವಲ್ಪ ಗೈಡೆನ್ಸ್ ಕೊಡ್ತೀನಿ. ಓಕೆ, ನಾವು ವಿಲ್ ಮೂವ್ ಆನ್ ಟು ದು ನೆಕ್ಸ್ಟ್ ಒನ್. ಯಾರಿದು? ಮಧುಶ್ರೀ. ಓಕೆ, ಸೊ ಮಧುಶ್ರೀದು ಯಾವುದು ನೋಡೋಣ ಏನಪ್ಪ. ಓಕೆ ನೋಡಿ, ಈ ಥರ ಮಾಡಿದಾಗ ನಮಗೆ ಡಾಕ್ಯುಮೆಂಟ್ಸ್ ಆಗಿ ಸೇವ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ನೀವು ಕಳಿಸಿದಾಗ ಅದನ್ನು ಚೆಕಿಂಗ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಸೊ ಐ ಕ್ಯಾನ್ ಸೇವ್ ದಿಸ್ ಒನ್ ಸ್ಟೂಡೆಂಟ್ ಆಕ್ಟಿವಿಟಿ ಅಂತ ನಾನು ಸೇವ್ ಮಾಡ್ಕೊಂಡ್ಬಿಡ್ತೀನಿ ಹಂಗೇನೆ. ಓಕೆ, ಎಸ್. ಸೊ ಇವತ್ತಿನ ಕ್ಲಾಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದು ನಿಮ್ಗೆ ಅದೇ ಥರ ಫೀಲ್ ಆಗ್ತಾ ಇರುತ್ತೆ, ಏನು ಸಾಗಿಲ್ಲ ಅಂತ ಹೇಳ್ಬಿಟ್ಟು. ಓಕೆ, ವಿತ್ ಫಿಗರ್ಸ್ನ ಡಿನೋಟ್ ಮಾಡಿದಾಳೆ, ವೆರಿ ಗುಡ್. ಓಕೆ, ಸೆಲೆಬ್ರೇಟಿಂಗ್ ಗಣೇಶ ಫೆಸ್ಟಿವಲ್, ಮೀ ಆ್ಯಂಡ್ ಮೈ ಫ್ರೆಂಡ್ಸ್. ಫಸ್ಟ್ ವಿ ಕಂಡಕ್ಟ್ ಮೀಟಿಂಗ್ ಅಂಡ್ ಡಿಸ್ಕಸ್ ದ ಬಜೆಟ್ ಆಫ್ ಸೆಲೆಬ್ರೇಷನ್, ದೆನ್ ವಿ ವೆಂಟ್ ಟು ಕಲೆಕ್ಟ್ ಮನಿ. ಓಕೆ ನೋಡಿ, ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಅಟ್ ಫಸ್ಟ್ ವಿ ಕಂಡಕ್ಟ್ ಎ ಮೀಟಿಂಗ್ ಅಂಡ್ ಡಿಸ್ಕಸ್ ದ ಬಜೆಟ್ ಆಫ್ ಸೆಲೆಬ್ರೇಷನ್. ನೋಡಿ, ಇದು ಒಂದು ಪಾಯಿಂಟ್ ಹೈಲೈಟ್ ಮಾಡಿದೆ ಹುಡುಗಿ. ಏನು ಹೈಲೈಟ್ ಮಾಡಿದೆ ಅಂತಂದ್ರೆ, ನಾವು ಇಲ್ಲಿ ಏನು ಮಾಡಬೇಕು ಅದನ್ನ ನಾವು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನಮಗೆ ಈ ಪ್ರಾಜೆಕ್ಟ್ ಸಂಬಂಧಿಸಿರುವಂಥ ಪಾಯಿಂಟ್ ಇದು ಯಾವುದು. ಫಸ್ಟ್ ವಿ ಕಂಡಕ್ಟ್ ಮೀಟಿಂಗ್ ಅಂಡ್ ಡಿಸ್ಕಸ್ ಬಜೆಟ್ ಆಫ್ ಎ ಸೆಲೆಬ್ರೇಷನ್. ಸೊ ಇಲ್ಲಿ ಮಾಡ್ತಾ ಇರೋ ಪ್ರಾಜೆಕ್ಟ್ಗೆ ಈ ಹುಡುಗಿಗೆ ಒಂದು ಐಡಿಯಾ ಬಂದಿದೆ, ಏನು ಬಜೆಟ್ ಎಷ್ಟು ಬೇಕಾಗುತ್ತೆ ಅಂತ ಡಿಸ್ಕಸ್ ಮಾಡ್ತಾರೆ. ಸೊ ಅದಕ್ಕೆ ಎಷ್ಟು ಅಮೌಂಟ್ ಬೇಕೋ ಅದನ್ನ ನಾವು ದೆನ್ ವಿ ಆರ್ ಗೋಯಿಂಗ್ ಟು ಕಲೆಕ್ಟ್ ಮನಿ ಫ್ರಮ್ ದಿ ನೈಬರ್ಸ್ ಟು ಸ್ಟ್ರೀಟ್. ಆಫ್ಟರ್ ದಟ್ ವಿ ಡಿಸ್ಕಸ್ ಅಬೌಟ್ ಸೈಜ್ ಆಫ್ ಗಣೇಶ ಅಂಡ್ ಪರ್ಚೇಸ್. ನೋಡಿ, ಇಲ್ಲಿ ವರ್ಡ್ ಇದೆಯಲ್ಲ, ಡಿಸ್ಕಸ್ ಅಬೌಟ್ ದಿ ಸೈಜ್ ಆಫ್ ಗಣೇಶ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಡಿಸ್ಕಸ್ ಅಬೌಟ್ ದಿ ಸೈಜ್ ಆಫ್ ಗಣೇಶ ಅಂದ್ರೆ ಏನು, ಸಮಥಿಂಗ್ ವಿ ಆರ್ ಗೋಯಿಂಗ್ ವಿತ್ ಅ ಟೀಮ್. ಸೊ ಇಲ್ಲಿ ನೀವೇನ್ ಮಾಡ್ತಿದ್ದೀರಾ, ಟೀಮ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀರಾ. ಈ ಪಾಯಿಂಟ್ ರೈಸ್ ಆಗಬೇಕು ನೀವು ಮಾಡುವಂತಹ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತಂದ್ರೆ. ಇಲ್ಲಿ ನಿಮ್ಗೆ ಐಡಿಯಾ ಬರ್ತಾ ಇರೋದು ಇದೇನೆ, ಡಿಸ್ಕಸ್ ಅಬೌಟ್ ದ ಸೈಜ್ ಆಫ್ ಗಣೇಶ ಅಂದ್ರೆ ಅಗೇನ್ ವಿ ಆರ್ ಡೂಯಿಂಗ್ ಒನ್ ಟೀಮ್ ವರ್ಕ್. ನೀವು ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಮತ್ತೆ ಇಲ್ಲಿ ಕೂಡ ಅಷ್ಟೇ ನೋಡು, ಮೀ ಅಂಡ್ ಮೈ ಫ್ರೆಂಡ್ಸ್ ಆರ್ ಕ್ಲೀನ್ ದ ಟೆಂಪಲ್. ಸೊ ಮೀ ಅಂಡ್ ಮೈ ಫ್ರೆಂಡ್ಸ್ ಅಗೇನ್ ಟೀಮ್ ವರ್ಕ್. ದೆನ್ ವಿ ಡೆಕೋರೇಟ್ ಟು ಪ್ಲೇಸ್ ವೇರ್ ವಿ ಕೆಪ್ಟ್ ಗಣೇಶ. ಓಕೆ, after that we invite all neighbors and conduct puja and give a maha angalarati and distribute prasad. These are all the work. Okay, but ಇದ್ರಲ್ಲಿ ನನಗೆ 2 ಪಾಯಿಂಟ್ ತುಂಬಾ ಇಷ್ಟ ಆಗಿದ್ದು. ಒಂದು, at first we conduct a meeting and discuss the budget, very important. So it is a very super idea. ಅಂದ್ರೆ ಇದ್ರಲ್ಲಿ ನನಗೆ ಒಂದು ಪ್ರಾಜೆಕ್ಟ್ ಸಂಬಂಧಿಸಿದ ಒಂದು ಪಾಯಿಂಟ್ ಸಿಕ್ತು. ಸೊ ಎಲ್ಲರಿಗೂ ಹಂಗೆ ಅನಿಸ್ತಾ ಇದೆಯಾ, ಇಲ್ಲ ಇದೊಂದು ಪಾಯಿಂಟ್ ನನಗೆ ಇಷ್ಟ ಆಯ್ತು, ಇದು ಕರೆಕ್ಟಾಗಿ ಬೇಕಾಗಿತ್ತು ಅಂತ ಅನಿಸ್ತಾ ಇದೆಯಾ. ಸೊ ಇಫ್ ಯು ಆರ್ ಥಿಂಕಿಂಗ್ ಲೈಕ್ ದಟ್, ಯು ಪ್ಲೀಸ್ ಟೆಕ್ಸ್ಟ್ ಎಸ್. ಓಕೆ, ಎಸ್ ಅಂತ ಟೈಪ್ ಮಾಡಿ. ಎಸ್, ನಮಗೆ ಒಂದು ಪಾಯಿಂಟ್ ಬೇಕಾಗಿತ್ತು, ಸಿಕ್ತು. ಆ ಪಾಯಿಂಟ್ ಯಾವುದದು, ದಟ್ ಇಸ್ ದ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ಗೆ ಬೇಕಾಗಿರೋಂಥ ಪಾಯಿಂಟ್ ಸಿಕ್ಕಿದೆ ಅಂತಂದರೆ ಟೈಪ್ ಮಾಡಿದ್ರಲ್ಲಿ ಗೊತ್ತಾಗಬೇಕು ನನಗೆ ಏನು ಟೈಪ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಎಸ್, ಸೊ ದಟ್ ಈಸ್ ವಾಟ್ ಶಿ ಹಸ್ ಡನ್ ದ ವೆರಿ ಗುಡ್ ಜಾಬ್. ಸೊ ನೋಡಿ, ಇಲ್ಲಿ ಪ್ರಾಜೆಕ್ಟ್ ನಿಮ್ಮ ಡಾಕ್ಯುಮೆಂಟಲ್ಲಿ ಮಾಡಬೇಕಾದ್ರೆ ಈಸಿಯಾಗಿ ನೀವು ಪಿಕ್ಚರ್ಸ್ನ ಆ್ಯಡ್ ಮಾಡ್ಬೋದು. ಸೊ ಈ ಕ್ರಿಯೇಟಿವಿಟಿ ಬೆಳೀತಾ ಬರುತ್ತೆ ನಿಮಗೆ.
ಸೊ ನೀವು ಇನ್ನೂ ಬರಿತಾ ಕೂತಿದ್ದೀರಾ ಅಂತಂದ್ರೆ ಆಗೋದಿಲ್ಲ. ಈ ಕ್ರಿಯೇಟಿವ್ ಮೊಬೈಲ್ ಇಳಿಸ್ಕೊಂಡು ಏನೇನು ಮಾಡ್ತಾ ಇದ್ರು ಅದ್ರ ಜೊತೆಲಿ ಇಲ್ಲ ನೀವು ಪಾಯಿಂಟ್ಸ್ ಬರ್ಕೊಂಡಿದ್ದೀರಾ ವೆಲ್ ಆ್ಯಂಡ್ ಗುಡ್. ಅದನ್ನ ನೀವು ಮತ್ತೆ ನೀವು ಡಾಕಲ್ಲಿ ಟೈಪ್ ಮಾಡಿ ತೊಂದರೆ ಇಲ್ಲ. ನೀವೆಲ್ಲ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಟೆಕ್ನಿಕಲಿ ಯಾವ ರೀತಿ ನೀವು ಯೂಸ್ ಮಾಡ್ಕೊಂಡು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ದೆನ್ ವಿ ಆರ್ ವೆನ್ ಟು ಕಲೆಕ್ಟ್ ಮನಿ ಫ್ರಮ್ ದ ನೈಬರ್ಸ್. ಇದು ನಿಮ್ಮ ಗ್ರೂಪ್ ಡಿಸ್ಕಸ್ ಮಾಡೋದ್ರ ಎಫೆಕ್ಟ್ ಔಟ್ಪುಟ್. ಡಿಸ್ಕಸ್ ಮಾಡಿದ್ಮೇಲೆ ನಿಮ್ಗೆ ಏನೇನು ಬೇಕು ಅನ್ನೋದನ್ನ ನೀವು ಡಿಸ್ಕಸ್ ಮಾಡ್ತಾರೆ. ಸೊ ವೆನ್ ಟು ಕಲೆಕ್ಟ್ ಮನಿ ಫ್ರಮ್ ದಿ ನೈಬರ್ಸ್, ಇಟ್ ಇಸ್ ಅ ವೆರಿ ಗುಡ್ ಪಾಯಿಂಟ್. ಸೊ ಈ 2 ಪಾಯಿಂಟ್ ನಮ್ಗೆ ಇಷ್ಟ ಆಯಿತು. ಓಕೆ, ಎಲ್ರಿಗೂ ಇಷ್ಟ ಆಗಿದೆ. ಎಸ್ ಓಕೆ. ಸೊ ಈಗ ನಿಮ್ಗೆ ಅರ್ಥ ಆಯಿತು ಅನ್ಸುತ್ತೆ. ಏನಂತ ಅರ್ಥ ಆಯಿತು? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಿಸಿರೋ ಪಾಯಿಂಟ್ಸ್ನ ನಾವು ಯಾಕೆ ಇನ್ವಾಲ್ವ್ ಮಾಡಬೇಕು, ಇದು ಪ್ರಾಜೆಕ್ಟ್ಗೆ ಸಂಬಂಧಿಸಿರೋ ಪಾಯಿಂಟ್ ಅಂತ ನಿಮ್ಗೆ ಗೊತ್ತಾಗಬೇಕು. ಅರ್ಥ ಆಗ್ತಿದಲ್ವಾ? ದಿಸ್ ಇಸ್ ವಾಟ್ ಪ್ರಾಜೆಕ್ಟ್ ಸಂಬಂಧಿಸಿರೋಂಥ ಪಾಯಿಂಟ್. ಓಕೆ, ವೆರಿ ಗುಡ್. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಓಕೆ ನೋಡಿ, ಈ ಥರ ಮಾಡಿದಾಗ ಏನಾಗುತ್ತೆ, ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಓಕೆ, ನಾವು ಹೇಳಿದ ಪಾಠಕ್ಕೆ ಸಂಬಂಧಿಸಿದ ಕರೆಕ್ಟಾಗಿ ಸ್ವಲ್ಪ ಲಿಂಕ್ ಮಾಡಿದ್ದಾರೆ. ಓಕೆ, ಸೆಲೆಬ್ರೇಷನ್ ಇಂಡಿಪೆಂಡೆನ್ಸ್ ಡೇ ನೋಡೋಣ, ಇಲ್ಲಿ ಯಾವ ನಮ್ಗೆ ಪಾಯಿಂಟ್ ಸಿಗುತ್ತೆ ಅಂತ. ಸೊ ಇಂಡಿಪೆಂಡೆನ್ಸ್ ಡೇದು ಏಕೆನ್ ಐ ವಿಲ್ ಸೇವ್ ದಟ್ ಒನ್. ಸೊ ಸ್ಟೂಡೆಂಟ್ ಆಕ್ಟಿವಿಟಿಲಿ ಸೇವ್ ಮಾಡ್ತೀನಿ. ನೀವು ದಯವಿಟ್ಟು ಯಾವಾಗ ನೀವು ನೆಕ್ಸ್ಟ್ ಟೈಮ್ ಈ ಥರ ಕಳಿಸಿದಾಗ ಏನು ಮಾಡಿ ಅಂತಂದರೆ, ಸೆಲೆಬ್ರೇಟಿಂಗ್ ಗಣೇಶ ಅಂತಿದೆ, ಸ್ಪೇಸ್ ಹೊಡೆದ್ಬಿಟ್ಟು ಮಧುಶ್ರೀ ನೇಮು. ನೆಕ್ಸ್ಟ್ ನಾವು ಡಾಕ್ಯುಮೆಂಟ್ ಓಪನ್ ಮಾಡಿದಾಗ ಯಾರು ಕಳಿಸಿದ್ದಾರೆ ಅಂತ ನಮ್ಗೆ ಗೊತ್ತಾಗಬೇಕು. ಸೊ ಇವಾಗ ಏನಾಗುತ್ತೆ, ಜನರಲ್ ಆಗಿ ನೋಡಿ ಇದ್ರಲ್ಲಿ ಏನೂ ಇಲ್ಲ ಲಿಂಕಲ್ಲಿ. ಈವನ್ ಓಪನ್ ಮಾಡಿದಾಗ ಅಷ್ಟೇ ನಾವು ಲಿಂಕ್ನ ಎಲ್ಲೂ ಕೂಡ ಅವ್ರಿಗೆ ಟೈಪ್ ಮಾಡಿದೆ ಕೆಳಗಡೆ ಎಲ್ಲೂ ಇಟ್ ಇಸ್ ಡನ್ ಬೈ ಮಧುಶ್ರೀ ಆರ್ ಸಮಥಿಂಗ್ ಎಲ್ಸ್ ಮಾಡಿದ್ದೇನಮ್ಮ, ಇಲ್ಲ, ನಥಿಂಗ್. ಸೊ ಮಾಡಿಲ್ಲ. ಇದು ಈ ಥರ ಆಗಬಾರ್ದು. ಸೊ ನೀನು ಮಾಡಿಲ್ಲ. ಅದಕ್ಕೆ ಏನು ಮಾಡಬೇಕು, ಚಿಕ್ಕದಾದ್ರೂ ಪರವಾಗಿಲ್ಲ. ಓಕೆ ನೋಡಿ, 4 ಪಾಯಿಂಟ್ಸೇ ಹಾಕಿರೋದು, ನಾಟ್ ಎ ಪ್ರಾಬ್ಲಮ್ ದಟ್ ಒನ್. ನಾವು ಕಡಿಮೆ ಪಾಯಿಂಟ್ಸ್ ಹಾಕೊಂಡೆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ತೀವಿ. ಆ ಥರ ಹಾಕಿದಾಗ ನೀನು ಸೇವ್ ಮಾಡಬೇಕಾದ್ರೆ ನೇಮ್ ಹೆಂಗೆ ಕೊಡಬೇಕು ಅಂದರೆ, ನೆಕ್ಸ್ಟ್ ಆ ನೇಮ್ ನೋಡಿದ ತಕ್ಷಣ ಗೊತ್ತಾಗಬೇಕು ಯಾರಿಂದ ಬಂದಿದೆ. ಈಗ ನಿನ್ನ ಲ್ಯಾಪ್ಟಾಪಲ್ಲಿ ಇರುತ್ತೆ ಅಥವಾ ನಿನ್ನ ಮೊಬೈಲಲ್ಲಿ ಇರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಬಟ್ ನಮ್ಮ ಹತ್ರ ಬಂದಾಗ ಎಲ್ಲ ಸ್ಟೂಡೆಂಟು ಕಲೆಕ್ಟ್ ಮಾಡೋದ್ರಿಂದ ಡೇಟಾ ಯಾರ್ದು ಅಂತ ಡೇಟಾ ಗೊತ್ತಾಗೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಟೈಮು ಸ್ವಲ್ಪ ಅದನ್ನು ಚೇಂಜ್ ಮಾಡ್ಕೊ, ಏನು ಮಾಡಬೇಕು ಅಂತೇಳಿ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್, ಸೆಲೆಬ್ರೇಟಿಂಗ್ ಇಂಡಿಪೆಂಡೆನ್ಸ್ ಡೇ. ಓಕೆ ನೋಡಿ, ಇಂಡಿಪೆಂಡೆನ್ಸ್ ಡೇ ಅದು ಯಾವ ರೀತಿ ಡೇಟಾಸ್ ಕೊಟ್ಟಿದ್ದಾರೆ. ಓಕೆ, ಸೊ ಇಂಡಿಪೆಂಡೆನ್ಸ್ ಡೇ ವೆರಿ ಗುಡ್. ನೋಡಿ, ಪಿಕ್ಚರ್ಸ್ ಟೆಲ್ಸ್ ಮೋರ್ ದೆನ್ ವರ್ಡ್ಸ್, ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ನೋಡಿ, ನಾವು ಕೆಲವೊಂದು ಪಿಕ್ಚರ್ಸ್ ನೋಡಿದ ತಕ್ಷಣನೇ ನಮ್ಗೆ ವರ್ಡಿಂಗ್ಸ್ ಬೇಕಾಗೇ ಇಲ್ಲ. ನಾವು ಪಿಕ್ಚರ್ ನೋಡಿದ ತಕ್ಷಣ ಗೊತ್ತಾಗಮ್ಮ ಇದೆಲ್ಲ ನೀನು ಮಾಡೋದು ನಿಮ್ಮ ಸ್ಕೂಲಲ್ಲಿ ಮಾಡಿರೋ ಪ್ರೋಗ್ರಾಮ್ದೇನಾ ಇಲ್ಲ ಹೊರಗಡೆ ಅವ್ರದ, ಎಲ್ಲಿಂದ ಕಲೆಕ್ಟ್ ಮಾಡಿದೆ ಫೋಟೋಸು, ವೇರ್ ಯು ಹ್ಯಾವ್ ಕಲೆಕ್ಟೆಡ್ ದ ಫೋಟೋಸ್. ನಮ್ಮ ಸ್ಕೂಲ್ದೇನಾ ಮಧುಶ್ರೀ, ನಿಂದೇನಾ ಇವೆಲ್ಲ? ಓಕೆ, ನಾವು ಕ್ಲೀನಿಂಗ್ ದ ಗ್ರೌಂಡ್ ಆ್ಯಂಡ್ ಸರೌಂಡಿಂಗ್ ವಿತ್ ಹೆಲ್ಪ್ ಆಫ್ ಮೈ ಕ್ಲಾಸ್ಮೇಟ್ಸ್. ಸೊ ಇಲ್ಲಿ ಸ್ವಲ್ಪ ಎಡವಟ್ಟು ಆಯಿತು. ಅಂದರೆ ಸೇಮ್ ಮತ್ತೆ ಭೂಮಿಕಾ ಪ್ಲಾಟ್ಫಾರ್ಮ್ಗೆ ಬಂದೆ. ಏನಾಯಿತು, ಕ್ಲೀನ್ ದ ಗ್ರೌಂಡ್ಸು, ಕಲೆಕ್ಟ್ ಫ್ಲವರ್ಸ್ ಫ್ರಮ್ ಡೆಕೋರೇಟಿಂಗು, ಅರೇಂಜ್ ದ ಫ್ರೀಡಮ್ ಫೈಟರ್ಸು, ರೆಡಿ ಟ್ರೈಕಲರ್ ಫ್ಲಾಗ್, ಓಕೆ, ಅಸೆಂಬ್ಲಿ ಆಲ್ ದ ಸ್ಟೂಡೆಂಟ್ಸ್ ವಿತ್ ವೈಟ್, ಓಕೆ, ಪ್ರಿನ್ಸಿಪಲ್ ಹಾಸ್ಟಿಂಗ್ ದ ಫ್ಲಾಗ್, ಓಕೆ, ಸಮ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಇದೆ ನಮಗೆ ಬೇಕಾಗಿರುವಂಥ ಪಾಯಿಂಟ್ಸ್ ಯಾವ್ಯಾವುದು ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲೇ ನಾನು ಟೈಪ್ ಮಾಡೋದಾದರೆ, ನಾವು ಫಸ್ಟ್ ನಾವು ನೋಡಬೇಕಾಗಿರುವಂಥದ್ದು ಏನೇನು ನೋಡಬೇಕು ಪ್ರಾಜೆಕ್ಟ್ ಮ್ಯಾನೇಜ್ ಮಾಡಬೇಕಾದ್ರೆ, ನಮ್ಗೆ ಗೊತ್ತು ಏನು. ಫಸ್ಟ್ ನಾವೇನು ಮಾಡ್ತೀರಿ, ಪ್ರಾಜೆಕ್ಟ್ ಇನಿಷಿಯೇಷನ್ ಮಾಡ್ತೀರಿ. ಪ್ರಾಜೆಕ್ಟ್ ಇನಿಷಿಯೇಷನ್, ದಿಸ್ ಇಸ್ ಅ ವೆರಿ ಫಸ್ಟ್ ಸ್ಟೆಪ್ ಫಾರ್ ಕಂಡಕ್ಟಿಂಗ್ ದ ಪ್ರಾಜೆಕ್ಟ್. ಹಾಗಾದರೆ ಈ ಪ್ರಾಜೆಕ್ಟಲ್ಲಿ ಇದರ ಇನಿಷಿಯೇಷನ್ ಯಾವ್ದು ಅಂತ ಹೇಳೋದಾದರೆ, ವಿಚ್ ಆರ್ ದ ಇನಿಷಿಯೇಷನ್ಸ್ ಅಂತ ಹೇಳೋದಾದರೆ, ಸೊ ಫಸ್ಟ್ ನಾವೇನು ಮಾಡ್ತೀರಿ, ಫಸ್ಟ್ ನಾವು ಗ್ರೂಪ್ ಡಿಸ್ಕಷನ್ ಮಾಡ್ತೀವಿ ಅಲ್ವೇನಪ್ಪ, ಗ್ರೂಪ್ ಡಿಸ್ಕಸ್. ನೆಕ್ಸ್ಟ್ ಏನು ಮಾಡ್ತೀರಿ, ಒಬ್ಬ ಲೀಡರ್ನ ನಾವು ಸೆಲೆಕ್ಟ್ ಮಾಡ್ತೀರಿ. ಲೀಡರ್ ಹ್ಯಾಸ್ ಟು ಬಿ ಸೆಲೆಕ್ಟೆಡ್ ಅಲ್ವಾ. ಸೊ ನೆಕ್ಸ್ಟ್ ಪಾಯಿಂಟ್ ಯಾವುದು, ಲೀಡರ್ ಸೆಲೆಕ್ಟೆಡ್ ಆದಮೇಲೆ ನಾವು ಥಿಂಕ್ ಅಬೌಟ್ ದ ಬಜೆಟ್. ಸೊ ಥಿಂಕ್ ಅಬೌಟ್ ದ ಬಜೆಟ್, ಕರೆಕ್ಟಾ? ನೋಡಿ, ಇದೆಲ್ಲ ಪಾಯಿಂಟ್ಸು, ಇದೆಲ್ಲ ಇಲ್ದಿರ ನೀವು ಡೈರೆಕ್ಟಾಗಿ ಕ್ಲೀನಿಂಗ್ ಎಲ್ಲ ಮಾಡಿಬಿಡ್ತಾರೆ. ನೀವು ಮಾಡ್ತಾರೆ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ನೀವು ಇನ್ನೂ ಸ್ಕೂಲಲ್ಲಿ ಇಲ್ಲ ಮಕ್ಕಳು, ನೀವು ಸ್ಕೂಲಲ್ಲಿ ಇದ್ದೀರಿ ಅಂತ ಥಿಂಕ್ ಮಾಡೋಕೆ ಹೋಗ್ಬೇಡಿ. ನೀವೀಗ ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡುವಂಥವ್ರು, ಓಕೆನಾ? ಇದ್ರ ಬಗ್ಗೆ ಥಿಂಕ್ ಮಾಡ್ಬೇಕು ಸ್ವಲ್ಪ, ಯಾವ ಥರ ಅಂತ ಹೇಳ್ಬಿಟ್ಟು, ಓಕೆನಾ? ಸೊ ಐ ಕಾಂಟ್ ಅನ್ಮಿಟ್. ಓಕೆ, ನೆಟ್ವರ್ಕ್ ಇಶ್ಯೂ, ಮಧುಶ್ರೀ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ. ಓಕೆ, ಸೊ ಕನೆಕ್ಟ್ ಆಗುತ್ತಮ್ಮ, ಅಗೇನ್ ಇಟ್ ವಿಲ್ ರೀಕನೆಕ್ಟ್. ಸೊ ಎಲ್ಲರೂ ಟೆಕ್ಸ್ಟ್ ಮಾಡಿ, ಇಫ್ ಇಟ್ ಇಸ್ ಸ್ಟಿಲ್ ಕನೆಕ್ಟೆಡ್, ಟೈಪ್ ಕನೆಕ್ಟೆಡ್ ಅಂತ ಟೈಪ್ ಮಾಡಿ. ಕನೆಕ್ಟ್ ಆಗಿದ್ದೀರಾ ಅಂತಂದರೆ please type connected. So if you are still connected, there is no network issue for other people, please type connected. Okay, Bhumika left, so there is a network issue agare. So there is a network issue.
ಓಕೆ ಕನೆಕ್ಟೆಡ್. ಓಕೆ ಅಗೇನ್ ಮಧುಶ್ರೀ ರೀಕನೆಕ್ಟೆಡ್. ಓಕೆ ಓಕೆ ಭೂಮಿಕಾ ಜಾಯಿನ್. ನೋಡಿ ಈ ಕಾಣಿಸ್ತಿದೆಯಲ್ಲ ಪಾಯಿಂಟ್ಸ್, ಏನು ಹೇಳ್ತಾ ಇದ್ದೀನಿ ನಾನು ಪಾಯಿಂಟ್ಸ್, ವಿಚ್ ಆರ್ ದ ಪಾಯಿಂಟ್ಸ್ ಐ ಆಮ್ ಟೆಲ್ಲಿಂಗ್. ಒನ್ ಥಿಂಗ್ ಇಸ್ ದಟ್ ಯಾವುದಪ್ಪ ಅಂತಂದರೆ ಫಸ್ಟ್ ನಾವು ಪ್ರಾಜೆಕ್ಟ್ ಇನಿಷಿಯೇಷನ್ ಮಾಡ್ತೀವಿ. ಹೋಪ್ ಯು ಆರ್ ಅಬ್ಸರ್ವಿಂಗ್ ದ ಟೆಕ್ಸ್ಟ್ ಕಾಣಿಸ್ತಾ ಇದೆಯಾ? ಸೊ ಇಫ್ ಯು ಆರ್ ಸೀಯಿಂಗ್ ದ ಟೆಕ್ಸ್ಟ್ ಆನ್ ಯುವರ್ ಸ್ಕ್ರೀನ್ ಜಸ್ಟ್ ಟೈಪ್ ಎಸ್. ಸೊ ಇಫ್ ಯು ಆರ್ ಅಬ್ಸರ್ವಿಂಗ್ ಎಸ್ ಆರ್ ಐ ಕ್ಯಾನ್ ಸಿ, ಎಸ್ ಐ ಕ್ಯಾನ್ ಸಿ, ಎಸ್ ಐ ಕ್ಯಾನ್ ಸಿ ಅಂತ ಟೈಪ್ ಮಾಡಿ. ಓಕೆನಾ? ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ಫಸ್ಟ್ ಪಾಯಿಂಟು ಪ್ರಾಜೆಕ್ಟ್ ಇನಿಷಿಯೇಷನ್ ಅಂತ ಒಂದು ಪಾಯಿಂಟ್ ತೊಗೊಂಡ್ರೆ ಅದರಲ್ಲಿ ನೀವು ಮಾಡೋದೇನೋ ಗ್ರೂಪ್ ಡಿಸ್ಕಷನ್ ಮಾಡಬೇಕು, ಆಮೇಲೆ ಲೀಡರ್ ಹ್ಯಾಸ್ ಟು ಬಿ ಸೆಲೆಕ್ಟೆಡು, ಆಮೇಲೆ ಏನು ಮಾಡ್ತೀರಾ ಥಿಂಕ್ ಅಬೌಟ್ ದ ಬಜೆಟ್. ಸೊ ಈಗ ಬಜೆಟ್ ಬಗ್ಗೆ ಯೋಚನೆ ಮಾಡ್ತೀರಾ, ಎಷ್ಟು ಬಜೆಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಏನು ಮಾಡ್ತೀರಾ, ಸೊ ದೆನ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್, ದಟ್ ಈಸ್ ಅ ಪ್ಲಾನಿಂಗ್. ಸೊ ಸೆಕೆಂಡ್ ಪಾಯಿಂಟ್ ಏನು ಹೇಳ್ತೀನಿ ನಾನು, ಪ್ಲಾನಿಂಗ್ ಅಂತ ಹೇಳ್ತೀನಿ. ಪ್ರಾಜೆಕ್ಟ್ ಪ್ಲಾನಿಂಗ್ ನೋಡಿ, ಇದು ನೆಕ್ಸ್ಟ್ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತಂದ್ರೆ ಏನು, ನೀವೀಗ ಪ್ರಾಜೆಕ್ಟ್ ಮಾಡೋಕ್ಕೆ ಅದ್ರ ಬಗ್ಗೆ ದುಡ್ಡೆಲ್ಲ ಕಲೆಕ್ಟ್ ಆಯಿತು, ಈಗ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀರಾ ಹೆಂಗೆ ಮಾಡಬೇಕು ನೋಡಿ. ಈ ಪಾಯಿಂಟಲ್ಲಿ ಬರುತ್ತೆ ನಿಮ್ಮದು ಏನೇನು ಮಾಡಬೇಕು ಅನ್ನೋದು, ಈ ಪಾಯಿಂಟಲ್ಲಿ ಬರುತ್ತೆ. ಇದನ್ನು ನೀವು ಅಬ್ಸರ್ವ್ ಮಾಡಬೇಕು ಯಾವ್ಯಾವ ಪಾಯಿಂಟ್ಸು. ಈಗ ನೀವೇನು ಮಾಡ್ಕೊಬೇಕು, ಟೀಮ್ ಮಾಡ್ಕೊಬೇಕು. ಏನು ಟೀಮ್ ಮಾಡ್ಕೊಂಡು ಏನು ಮಾಡ್ತೀರಾ, ಒಂದು ಟೀಮ್ಗೆ ಹೇಳ್ತೀರಾ ಸೊ ಕ್ಲೀನ್ ಮಾಡಿ ಅಂತ ಹೇಳ್ತೀರಾ, ಕ್ಲೀನಿಂಗ್. ಸೊ ಇದು ಒಂದು ಟೀಮ್ ಬಂತು. ಇನ್ನೊಂದು ಟೀಮ್ಗೆ ಏನು ಬಂತು, ಕಲೆಕ್ಟಿಂಗ್ ದ ಮನಿ, ಕೆಲವ್ರು ಹೋಗ್ತೀರಾ, ಕರೆಕ್ಟಾ? ನೆಕ್ಸ್ಟ್ ಏನು ಮಾಡ್ತೀರಾ, ಸೊ ಗೆಟ್ ಪ್ರಿಪೇರ್ ವಿತ್ ದ ಫ್ಲಾಗ್, ಸೊ ಇದು ಒಬ್ರಿಗೆ ಒಪ್ಸ್ತೀರಾ. ಓಕೆನಾ? ನೆಕ್ಸ್ಟ್ ಏನು ಮಾಡ್ತೀರಾ, ಸೊ ಸರೌಂಡಿಂಗ್ ಏನಿದೆ ಡೆಕೋರೇಷನ್ ಫ್ಲಾಗ್ಸ್ ಆಸ್ಟಿಂಗ್ ಮಾಡಿ ಸರೌಂಡಿಂಗ್ ಎಲ್ಲಾನು ನೀಟಾಗಿ ಇಡಬೇಕು, ಅದನ್ನ ಅಬ್ಸರ್ವ್ ಮಾಡ್ತೀರಾ. ದೆನ್ ವಾಟ್ ಯು ವಿಲ್ ಗೋ, ಎಲ್ಲ ಬ್ರಾಂಚಸ್ಗೆ ಹೋಗಿ ಇನ್ವೈಟ್ ಮಾಡ್ತೀರಾ, ಬ್ರಾಂಚಸ್ಗೆ ಇನ್ವೈಟ್ ಮಾಡಬೇಕು, ಕರೆಕ್ಟಾ? ಸೊ ದಿಸ್ ದ ಒನ್ ಪಾಯಿಂಟ್. ಆಮೇಲೆ ಏನು ಮಾಡ್ತೀರಾ, ಇದು ಇವತ್ತಿನ ಹಿಂದಿನ ದಿನ ಎಲ್ಲ ಮುಗಿದೈತೆ, ಕರೆಕ್ಟಾ? ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಏನು ನಮಗೆ ಬೇಕಾಗಿರೋದು, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್. ಯಾವುದು ನೆಕ್ಸ್ಟ್ ನಾವು ಮಾಡೋದೇನು, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್. ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅಂತಂದ್ರೆ ಏನು, ಈಗ ನೀವು ಪ್ಲಾನ್ ಒಂದು ಇನಿಷಿಯೇಷನ್ ತಗೊಂಡ್ರಿ, ಸೆಕೆಂಡು ಅದಕ್ಕೆ ಪ್ಲಾನ್ ಮಾಡಿದ್ರಿ, ಥರ್ಡ್ ಒನ್ನು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು. ಸೊ ವಾಟ್ ಇಸ್ ದಟ್ ಇಂಪ್ಲಿಮೆಂಟೇಷನ್ ಅಂದ್ರೆ ಏನು, ಅದನ್ನ ಕೈಗೊಳ್ಳೋದು ಯಾವ ರೀತಿ ಕೈಗೊಳ್ತೀರಾ, ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ನ ಪ್ಲಾನ್ ಮಾಡ್ತೀರಾ. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅಂತ ಅಂದ್ರೆ ನೀವು ನೆಕ್ಸ್ಟ್ ಡೇಗೆ ಏನೇನೆಲ್ಲ ಮಾಡಬೇಕು, ಯಾವ ರೀತಿ ಮಾಡಬೇಕು. ಸೊ ದಟ್ ಈಸ್ ದೀಸ್ ಪಾಯಿಂಟ್ಸ್ ಕಮ್ಸ್ ಅಂಡರ್ ಎಕ್ಸಿಕ್ಯೂಷನ್ ಬರುವಂಥ ಪಾಯಿಂಟ್ಸು. ಒಂದು, ಈಗ ಬೆಳಗ್ಗೆ ಆದಾಗಿಂದ ಫ್ಲಾಗ್ ಹಾಸ್ಟಿಂಗ್ ಮುಗಿಯೋವರೆಗೂ ಎಕ್ಸಿಕ್ಯೂಷನ್ ಕೆಲಸ ನೀವು ಯಾವ ರೀತಿ ಕೈಗೊಂಡ್ರೆ ಅನ್ನೋದನ್ನ ನಾವೇನಂತ ಕರಿತೀರಿ, ಎಕ್ಸಿಕ್ಯೂಷನ್ ಅಂತ ಕರಿತೀರಿ. ಇಲ್ಲೇನು ಮಾಡ್ತೀರಾ, ಟೀಮ್ ಪ್ರಿಪೇರ್ ಫಾರ್ ದಟ್ ಒನ್, ಟೀಮ್ ಪ್ರಿಪರೇಷನ್, ಕರೆಕ್ಟಾ? ಆಮೇಲೆ ಎವ್ರಿಬಡಿ ಶುಡ್ ಬಿ ಅಲರ್ಟೆಡ್, ಎವ್ರಿವನ್ ಶುಡ್ ಬಿ ಅಲರ್ಟೆಡ್. ನೋಡಿ ಇವೆಲ್ಲ ಏನಪ್ಪ ಅಂತಂದ್ರೆ, ನೀವು ಇವಾಗ ಗೆಸ್ಟ್ ಬರಕ್ಕೆ ರೆಡಿ ಇರ್ತಾರೆ, ನೀವೆಲ್ಲ ಟೀಮಲ್ಲಿ ರೆಡಿ ಇಲ್ಲ, ಎಲ್ಲೆಲ್ಲೋ ಕೂತಿರ್ತೀರ ಅಂತ ಇಟ್ಕೊಳ್ಳಿ, ಅವಾಗ ನಿಮ್ದು ಏನಾಗುತ್ತೆ, ಪ್ರಾಜೆಕ್ಟು ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಬ್ಯಾಡ್ ನೇಮ್ ಬಂದ್ಬಿಡುತ್ತೆ. ಸೊ ಪ್ರಾಜೆಕ್ಟ್ ಸರಿಯಾಗಿ ಮಾಡೋಕ್ಕಾಗಲ್ಲ ಅಂತ ಬ್ಯಾಡ್ ನೇಮ್ ಬಂದ್ಬಿಡುತ್ತೆ. ಸೊ ಈ ಪಾಯಿಂಟ್ಸು ನೀವು ಕರೆಕ್ಟಾಗಿ ಮೇನ್ ಪ್ರಾಜೆಕ್ಟ್ನ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು. ದೆನ್ ಲಾಸ್ಟ್ ಒನ್ ಏನಾಗುತ್ತೆ, ದಟ್ ದ ಪ್ರಾಜೆಕ್ಟ್ ಕ್ಲೋಜರ್ ಅಥವಾ ಲಾಸ್ಟಲ್ಲಿ ಏನು ಮಾಡ್ತೀರಾ, ಪ್ರಾಜೆಕ್ಟ್ ಎವ್ಯಾಲ್ಯೂಯೇಷನ್. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್, ಯಾವ ರೀತಿ ನೀವು ಕನ್ಸಿಡರ್ ಮಾಡಬೇಕು ಅನ್ನೋದು. ಪ್ರಾಜೆಕ್ಟ್ ಎವ್ಯಾಲ್ಯೂಯೇಷನ್ ಅಂದ್ರೆ ಏನಪ್ಪ ಅಂತಂದ್ರೆ, ಈಗ ನೀವು ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಕುತ್ಕೋತೀರ, ಎಷ್ಟು ಖರ್ಚಾಯಿತು, ಅದ್ರಲ್ಲಿ ನಮಗಿನ್ನ ಎಷ್ಟು ಹೊರೆ ಆಯಿತು, ಅಥವಾ ನಮಗಿನ್ನ ಉಳ್ಕಂತ ದುಡ್ಡನ್ನ ಏನು ಮಾಡ್ಬೋದು, ಮತ್ತೆ ನೀವು ಒಂದು ಡಿಸ್ಕಸ್ ಮಾಡ್ಕೊತೀರ, ಅಯ್ಯೋ ಇಷ್ಟು ಥರ ಮಾಡಬೇಕಾಗಿತ್ತು, ಚೆನ್ನಾಗಿ ಆಗಲಿಲ್ಲ ಪ್ರೋಗ್ರಾಮ್, ಅಥವಾ ತುಂಬ ಚೆನ್ನಾಗಾಯಿತು. ನೀವು ಬರೋ ಗೆಸ್ಟು ಅಥವಾ ನಿಮ್ಮ ಕ್ಲಾಸ್ ಟೀಚರ್ಸು ಅಥವಾ ನಿಮ್ಮಲ್ಲಿರುವಂಥ ಸ್ಟಾಫ್ ಹೇಳ್ತಾರೆ, ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರಿ ಪ್ರೋಗ್ರಾಮ್ನ. ನೋಡಿ ನೀವು ಸ್ಕೂಲ್ಗಳಲ್ಲಿ ಅಬ್ಸರ್ವ್ ಮಾಡಿರ್ತೀರಾ, ಅಥವಾ ಎಲ್ಲಾದರೂ ಕಾಲೇಜುಗಳಲ್ಲಿ ಅಬ್ಸರ್ವ್ ಮಾಡಿರ್ತೀರಾ, ಏನಪ್ಪ ಅಂದರೆ ಯಾವುದೋ ಒಂದು ಪ್ರೋಗ್ರಾಮ್ ಕೊಟ್ಟಿರ್ತಾರೆ, ಅದಕ್ಕೆ ಪ್ರೇಯರ್ ಮಾಡೋಕೆ ಒಬ್ಬರನ್ನ ಅಲರ್ಟ್ ಮಾಡಿರ್ತಾರೆ, ಆಮೇಲೆ ಒಬ್ರು ಆ್ಯಂಕರಿಂಗ್ ಮಾಡೋಕೆ ಅಲರ್ಟ್ ಮಾಡಿರ್ತಾರೆ, ಒಬ್ರು ಆಮೇಲೆ ಔಟ್ ಆಫ್ ಥ್ಯಾಂಕ್ಸ್ ಹೇಳೋಕ್ಕೆ. ಇವರೆಲ್ಲ ಏನು ಮಾಡ್ತಾರೆ, ಅವ್ರ ಕೆಲಸಗಳು ಕರೆಕ್ಟಾಗಿ ಮಾಡಿಬಿಟ್ರು ಅಂತಂದರೆ ಅವಾಗ ಅವ್ರು ಹೇಳ್ತಾರೆ, ನಿಮ್ಮ ಟೀಚರ್ಸ್ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ರಿ, ಆ್ಯಂಕರಿಂಗ್ ತುಂಬ ಸೂಪರ್ ಆಗಿತ್ತು, ಪ್ರೇಯರ್ ತುಂಬ ಸಕ್ಕತ್ತಾಗಿತ್ತು, ಔಟ್ ಆಫ್ ಥ್ಯಾಂಕ್ಸ್ ತುಂಬ ಸಕ್ಕತ್ತಾಗಿತ್ತು. ಕೆಲವು ಸ್ಟೇಜ್ ಮೇಲೆ ನಿಂತ್ಕೊಂಡಿದ ತಕ್ಷಣ ಭಯ ಬೀಳ್ತಿದ್ದಾರೋ ಮಾತಾಡಿರ್ತಾರೆ, ಸೊ ಶಬಾಸ್ಗಿರಿ ಕೊಡ್ತಾರೆ, ಸೂಪರಾಗಿ ಮಾಡಿದೆ ಅಂತ. ಅವಾಗ ಏನಾಗುತ್ತೆ, ಎಲ್ರಿಗೂ ಖುಷಿ ಆಗ್ಬಿಡುತ್ತೆ. ದಟ್ ಈಸ್ ವಾಟ್ ನಿಮಗೆ ಸಿಗುವಂತಹ ಅಪ್ರಿಸಿಯೇಷನ್. ದಟ್ ಈಸ್ ವಾಟ್ ಪ್ರಾಜೆಕ್ಟ್, ಈಸ್ ಇಟ್ ಸಕ್ಸಸ್ಫುಲ್ ಆರ್ ನಾಟ್, ದಟ್ ಇಸ್ ಅ ಪಾಯಿಂಟ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಇದು ನಾನು ನಿಮಗೆ ಕೊಡ್ತಾ ಇರುವಂತಹ ಈ ಇಂಡಿಪೆಂಡೆನ್ಸ್ ಡೇ ಸಂಬಂಧಿಸಿದ ಪ್ರಾಜೆಕ್ಟ್ ಯಾವ ಥರ ನೀವು ಕೈಗೊಂಡ್ರಿ ಅನ್ನೋದಕ್ಕೆ ಸಂಬಂಧಿಸಿರುವಂತಹ ಐಡಿಯಾ. ನೋಡಿ ಈಗ ನಿಮ್ಗೆ ಅದಷ್ಟು ಐಡಿಯಾ ಬರಲಿಲ್ಲ ಅಂತ ನೀವು ಇವಾಗ ಇಲ್ಲಿ ಕಳಿಸಿರುವಂಥ ಡೇಟಾ ಕರೆಕ್ಟ್ ಆಗಿದೆ, ಯು ಡಿಡ್ ಅ ವೆರಿ ಗುಡ್ ಜಾಬ್, ನಿಮ್ಮ ಲೆವೆಲ್ಗೆ ನೀವು ಥಿಂಕ್ ಮಾಡೋ ಲೆವೆಲ್ಗೆ ಕರೆಕ್ಟ್ ಆಗಿದೆ. ಬಟ್ ನಾನು ಹೇಳೋದು, ಈ ಪಾಯಿಂಟ್ಸ್ ಜೊತೆಯಲ್ಲಿ ಈ ಪ್ರಾಜೆಕ್ಟ್ ಅನ್ನೋ ಕಾನ್ಸೆಪ್ಟನ್ನ ನೀವು ಜಾಯಿನ್ ಮಾಡಬೇಕು.
ಪ್ರಾಜೆಕ್ಟ್ ಅನ್ನೋ ಪಾಯಿಂಟ್ನ ನೀವು ಜಾಯಿನ್ ಮಾಡಲಿಲ್ಲ ಅಂತಂದರೆ ಅವಾಗ ನೀವು ಮಾಡಿದ್ದು ಜಸ್ಟ್ ಆಕ್ಟಿವಿಟಿ ಆಗೋಗುತ್ತೆ. ಆದರೆ ಯಾವ ಥರ ಸರ್ ಮಾಡೋದು ನೋಡಿ, ನಾವು ಈಗ ಪಿ ಪಿ ಟಿ ಡಿಸ್ಕಸ್ ಮಾಡೋದು ನೀವು ಅಬ್ಸರ್ವ್ ಮಾಡಿದ್ರೆ ನಾವು ಪಿ ಪಿ ಟಿ ಏನಾರ ಡಿಸ್ಕಸ್ ಮಾಡಿದ್ರಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಚಾಪ್ಟರ್ ಅಥವಾ ಸೆಕೆಂಡ್ ಚಾಪ್ಟರ್ ನೋಡೋಣ. ಸೊ ಓಕೆ, ಸೊ ಇಫ್ ಯು ಆರ್ ನಾಟ್ ಬೋರಿಂಗ್ ಸೆಂಡ್ ನಾಟ್ ಬೋರಿಂಗ್, ಬೋರ್ ಆಗ್ತಿದೆ ಅಂತ ಬೋರಿಂಗ್ ಅಂತ ಕಳಿಸಿ, ವಿ ಕ್ಯಾನ್ ಸ್ಟಾಪ್ ದ ಕ್ಲಾಸ್, ನೋ ಪ್ರಾಬ್ಲಮ್ ವಿತ್ ದಟ್. ನಮ್ಗೆ ಬೇರೆಯವ್ರು ಬೋರ್ ಆಗಬಾರ್ದು. ಇಫ್ ಯು ಆರ್ ನಾಟ್ ಗೆಟಿಂಗ್ ಬೋರ್ಡ್ ಪ್ಲೀಸ್ ಟೆಕ್ಸ್ಟ್ ದಟ್ ನಾಟ್ ಬೋರ್ಡ್. ಓಕೆ, ಮಧುಶ್ರೀ ಲೆಫ್ಟೇ ಕೊಟ್ಬಿಟ್ಲು, ಮೋಸ್ಟ್ಲಿ ಇಷ್ಟ ಆಗಲಿಲ್ಲ ಅನ್ಸುತ್ತೆ ಕ್ಲಾಸು. ಓಕೆ, ಸಿ ಅಗೇನ್ ಈಗ ಐ ಆಮ್ ಕಮಿಂಗ್ ಟು ದ ಫಸ್ಟ್ ನಾವೇನು ಕ್ಲಾಸ್ ಡಿಸ್ಕಸ್ ಮಾಡಿದೆ ಅದಕ್ಕೆ ಬರ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಪ್ರಾಜೆಕ್ಟ್ ನಾವೇನು ಡಿಸ್ಕಸ್ ಮಾಡಿದ್ರವಾಗ ನಾವು ಪ್ರಾಜೆಕ್ಟ್ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಪ್ರಾಜೆಕ್ಟಲ್ಲಿ ಯಾವ್ಯಾವ ಟೈಪ್ಸ್ ಬರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ, ಕರೆಕ್ಟಾ? ಸೊ ಇದು ಹಾಗಾದ್ರೆ ಈ ಇಂಡಿಪೆಂಡೆನ್ಸ್ ಡೇ ಪ್ರಾಜೆಕ್ಟ್ ಯಾವ ಟೈಪ್ ಬರುತ್ತೆ? ಇಟ್ ಕಮ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಗೆ ಬರುತ್ತೆ. ಯಾವುದಕ್ಕೆ ಬರುತ್ತೆ? ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಗೆ ಬರುತ್ತೆ. ಹಾಗಾದ್ರೆ ಸ್ಟೆಪ್ಸ್ ಯಾವ್ದು? ಈ ಸ್ಟೆಪ್ಸ್ನ ಎಲ್ಲ ನಾವೇನು ಮಾಡ್ತೀರಿ ಮತ್ತೆ ಸೆಕೆಂಡ್ ಯೂನಿಟ್ ಡಿಸ್ಕಸ್ ಮಾಡಿದ್ರಿ. ಯಾವುದ್ರಲ್ಲಿ? ಸೆಕೆಂಡ್ ಯೂನಿಟಲ್ಲಿ. ಓಕೆನಾ? ದಟ್ ಈಸ್ ವಾಟ್ ಸೆಕೆಂಡ್ ಸೆಷನಲ್ಲಿ, ಅಂದರೆ ಯಾವ್ಯಾವ ಥರ ಸ್ಟೆಪ್ಸ್ನ ನಾವು ಕೈಗೊಳ್ಬೇಕಾಗುತ್ತೆ ಅಂತ ನೋಡಿ. ಎಂಟೈರ್ ನಿಮಗಿನ್ನ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಕಂಪ್ಲೀಟ್ ಆಗೋವರೆಗೂ ನಿಮಗೆ ಇದೆಲ್ಲ ರಿಪೀಟ್ ಆಗ್ತಾನೆ ಇರುತ್ತೆ. ಅದಕ್ಕೆ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಬರ್ತವೆ ಅದನ್ನೆಲ್ಲ ಫೇಸ್ ಮಾಡ್ತಾನೆ ಇರ್ತೀರಿ. ಅದಕ್ಕೆ ಏನು ಸೊಲ್ಯೂಷನ್ ಬೇಕಂತ ಹುಡುಕ್ತಾನೆ ಇರ್ತೀರಿ. ಓಕೆನಾ? ರಿಮೆಂಬರ್ ದಟ್ ಒನ್. ಸಿ ಇಲ್ಲಿ ನಾವು ನೋಡ್ಬೋದು ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ನಾವು ಇಲ್ಲಿ ಏನು ನೋಡಿದ್ರಿ ಸೆಕೆಂಡ್ ಯೂನಿಟಲ್ಲಿ? ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್ ನೋಡಿದ್ರಿ. ಸೊ ಪ್ಲಾನಿಂಗ್ ದ ಆಕ್ಟಿವಿಟೀಸ್ ನೋಡಿ, ಇದನ್ನ ನಾನು ಹೇಳಿದೆ. ಫಸ್ಟ್ ಯಾವ ಥರ ಪ್ಲಾನ್ ಮಾಡ್ಕೊತೀರಾ ಅದನ್ನ ಪ್ರಾಜೆಕ್ಟ್ ಮ್ಯಾನೇಜರ್ ಮಾಡ್ಕೊತಾನೆ. ಓಕೆನಾ? ಸೊ ದೆನ್ ಮೇಜರ್ ರೂಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಇದೆಲ್ಲ ನಮಗೆ ಈಗ ನೆಕ್ಸ್ಟ್ ನಮಗೆ ಬರುತ್ತೆ. ಯಾವುದರಲ್ಲಿ? ಥರ್ಡ್ ಅಥವಾ ಸೆಕೆಂಡ್ ಯೂನಿಟ್ ಅಲ್ಲಿ ಥರ್ಡ್ ಸೆಷನ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ನಿಮಗೆ ಎಕ್ಸಾಕ್ಟ್ ಪ್ರಾಜೆಕ್ಟ್ ಬರುತ್ತೆ, ಯಾವ್ಯಾವ ಸ್ಟೆಪ್ ನಾವು ಕೈಗೊಳ್ತೀರಿ ಅಂತ. ಸೊ ಈಗ ಆಲ್ರೆಡಿ ನಾನು ಬ್ರೀಫಾಗಿ ಹೇಳಿದ್ದೀನಿ ಯಾವ್ಯಾವ ಸ್ಟೆಪ್ ಅಂತ ಹೇಳಿದ್ರೆ, ಒಂದು ಪ್ರಾಜೆಕ್ಟ್ ಅಂತ ಹೇಳಿದಾಗ ವಿಚ್ ಆರ್ ದ ಪ್ರಾಜೆಕ್ಟ್ಸ್ ವಿಲ್ ಕನ್ಸಿಡರ್ ಅಂತಂದ್ರೆ ರಿಮೆಂಬರ್ ದಿಸ್ ಒನ್. ಸೊ ಒನ್ ಥಿಂಗ್ ಇಸ್ ದಟ್ ಯಾವ್ದು ಫಸ್ಟ್ ಒನ್ನು ಪ್ರಾಜೆಕ್ಟ್ ಇನಿಸಿಯೇಷನ್, ಅಂಡರ್ ದಟ್ ನೀವು ಕೆಲವು ಪಾಯಿಂಟ್ಸ್ ಆ್ಯಡ್ ಮಾಡ್ತೀರಿ. ಆಮೇಲೆ ಪ್ರಾಜೆಕ್ಟ್ ಪ್ಲಾನಿಂಗ್, ಯಾವುದು? ಪ್ರಾಜೆಕ್ಟ್ ಪ್ಲಾನಿಂಗ್. ಆಮೇಲೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್. ಓಕೆನಾ? ಸೊ ನೆಕ್ಸ್ಟ್ ಯಾವುದು? ಪ್ರಾಜೆಕ್ಟ್ ಕ್ಲೋಸರ್. ಈ ಥರ ಒಂದು 4 ಸ್ಟೆಪ್ಸ್ ಆಗಿ ನಾವೇನು ಮಾಡ್ತೀವಿ? ಪ್ರಾಜೆಕ್ಟ್ನ ಡಿವೈಡ್ ಮಾಡ್ತೀವಿ. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಫಾರ್ ಕಂಡಕ್ಟಿಂಗ್ ಒನ್ ಪ್ರಾಜೆಕ್ಟ್. ರಿಮೆಂಬರ್ ದಿಸ್ ಒನ್, ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆಯಾ? ಇಫ್ ಯು ಅಂಡರ್ಸ್ಟ್ಯಾಂಡಿಂಗ್ ಪ್ಲೀಸ್ ಟೈಪ್ ಯು. ಅರ್ಥ ಆಗ್ತಿದ್ರೆ ಟೈಪ್ ಮಾಡಿ, ಯು ಅಂತ ಟೈಪ್ ಮಾಡಿ. If you're understanding, please type U, because I'm not getting what you people are getting or not. Okay, understanding. So today we got only 8 ಮಾತ್ರ ಇದ್ದೀರಾ, 8 ಮೆಂಬರ್ಸ್. ಅದರಲ್ಲಿ 2 ನಂದು ಲಾಗಿನ್ ಇದೆ. ಸೊ ಒಂದು ಮನೀಶು, ಪವನ್, ಯಶವಂತ್, ಭೂಮಿಕಾ ಮತ್ತೆ ಮಧುಶ್ರೀ. ಸೊ ರಿಮೈನಿಂಗ್ ಇವತ್ತು ಒಬ್ಬ ಓಕೆ, ಅವರು ತಾತ ಎಕ್ಸ್ಪೈರ್ ಆಗಿದೆ ಅಂತ ಜಾಯ್ನ್ ಆಗಿಲ್ಲ, ನಾಟ್ ಎನ್ ಇಶ್ಯೂ. ಬಟ್ ವಾಟ್ ಅಬೌಟ್ ವೇಣು? ವೇಣುಗೆ ಸ್ವಲ್ಪ ನೀವು ಟೆಕ್ಸ್ಟ್ ಮಾಡಿ ಹೇಳ್ಬೇಕಪ್ಪ ಯಾಕೆ ಜಾಯ್ನ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಓಕೆ, ಸೊ ದಿಸ್ ಈಸ್ ವಾಟ್ ಅಬೌಟ್ ದ ಪ್ಲಾನಿಂಗ್. ಈಗ ನೀವೇನು ಮಾಡಿ ಅಂತಂದರೆ, ಸೊ ದಿಸ್ ಈಸ್ ಮೋರ್ ದೆನ್ ಎನಫ್ ವಾಟ್ ವಿ ಹ್ಯಾವ್ ಡಿಸ್ಕಸ್ ಟುಡೇ. ಇನ್ನು ರಿಮೈನಿಂಗ್ ಅವ್ರು ಕಳಿಸಿಲ್ಲ. ಯಾರು ಕಳಿಸಿಲ್ಲ? ಒಂದು ಭೂಮಿಕಾ ಮತ್ತು ಇಬ್ಬರದ್ದು ಮಾತ್ರ ಬಂದಿದೆ. ಯಾರ್ಯಾರ್ದು? ಭೂಮಿಕಾ ಮತ್ತು ಮಧುಶ್ರೀ ಮಾತ್ರ. ಇನ್ನು ಪೆಂಡಿಂಗ್ ಇರೋವಂಥವ್ರು ಏನು ಮಾಡಬೇಕು? ಇವತ್ತು ನೈಟ್ ಒಳಗಡೆ ನನಗೆ ಈ ಡಾಕ್ಯುಮೆಂಟ್ನ ಕಳಿಸ್ಬೇಕು. ಜೊತೆ ಈಗ ಹೇಳಿದ್ದೀನಿ ಚೇಂಜಸ್ನ ಟ್ರೈ ಮಾಡಿ. ಓಕೆನಾ? ಸೊ ಏನೇನು ಚೇಂಜಸ್ ಹೇಳಿದ್ದೀನೋ ಆ ಚೇಂಜಸ್ನ ಇವತ್ತು ಟ್ರೈ ಮಾಡಿಬಿಟ್ಟು ಇವತ್ತು ನೈಟ್ ಒಳಗಡೆ ನನಗೆ ಕಳಿಸ್ಕೊಟ್ರೆ ನಾನು ಅದನ್ನು ಫೈನಲೈಸ್ ಮಾಡಿ ಅದನ್ನು ಒಂದು ಸಪ್ರೇಟಾಗಿ ಇಟ್ಕೊಂಡು ನೀವು ಏನು ಕೇಸ್ ಸ್ಟಡಿ ಮಾಡಬೇಕಾದ್ರೆ ಎಲ್ಲಿ ಎಡುವುದ್ರಿ ಅನ್ನೋದನ್ನು ನಾವು ನೋಡಿ. ಇವಾಗ ಈ ಮಾಡುವಂಥ ಕೇಸ್ ಸ್ಟಡಿ ಇಟ್ ಇಸ್ ಎ ವೆರಿ ಗುಡ್. ಸೊ ಇದರಲ್ಲಿ ಏನು ನಿಮ್ಮದು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ನೀವು ಎಷ್ಟು ಅರ್ಥ ಆಗಿದೆ ಅದನ್ನು ಮಾಡಿದ್ದೀರಾ. ನಾವೀಗ ನೆಕ್ಸ್ಟ್ ಯೂನಿಟ್ಗೆ ಹೋದಾಗ ಯು ವಿಲ್ ಕಮ್ ಟು ಅಂಡರ್ಸ್ಟ್ಯಾಂಡ್, ಇನ್ನೂ ಏನೇನಿದೆ ಪ್ರಾಜೆಕ್ಟಲ್ಲಿ, ಯಾವ ಥರ ಪ್ರಾಜೆಕ್ಟ್. ಮತ್ತು ಇನ್ನೊಂದು ಜೊತೆಲಿ ಅಡಿಷನಲ್ ನಾವು ಕೊಡ್ತಾರೋ ಟಾಸ್ಕ್ ಏನಪ್ಪ ಅಂತಂದರೆ, ಗೋ ಟು ಗೂಗಲ್. ಸೊ ಗೂಗಲಲ್ಲಿ ನೀವೇನು ಮಾಡಿ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಬೇಡ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕೇಸ್ ಸ್ಟಡಿ ಅಂತ ಟೈಪ್ ಮಾಡಿ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕೇಸ್ ಸ್ಟಡಿ ಅಂತ ಟೈಪ್ ಮಾಡಿ. ನಿಮಗೆ ಎಷ್ಟು ಕೇಸಸ್ ಸಿಗುತ್ತೋ ಈ ಥರ ಅದನ್ನು ನೀವು ಲಿಸ್ಟ್ ಔಟ್ ಮಾಡಿಕೊಂಡು ಅದನ್ನು ನೀವು ಹೈಲೈಟ್ ಮಾಡಿ ಒಂದು ಡಾಕಲ್ಲಿ ಟೈಪ್ ಮಾಡಿಬಿಟ್ಟು ನನಗೆ ಕಳಿಸ್ಬೇಕು. ದಿಸ್ ಈಸ್ ದ ಹೋಮ್ವರ್ಕ್ ಫಾರ್ ಟುಡೇಸ್ ಹೋಮ್ವರ್ಕ್. ಸೊ ರಿಮೆಂಬರ್ ದಿಸ್ ಒನ್, ಕೇಸ್ ಸ್ಟಡೀಸ್. ನಾನು ಏನು ಕೊಟ್ಟಿದ್ದೆ ನಿಮ್ಗೆ ಈಗ ಓನ್ಲಿ 5 ಕೇಸ್ ಸ್ಟಡೀಸ್ ಕೊಟ್ಟಿದ್ದೆ. ಬಟ್
ಇದೆಲ್ಲ ಏನಪ್ಪ ಅಂದರೆ ಜಸ್ಟ್ ಒಂದು ಇನಿಷಿಯೇಷನ್ ಪ್ರಾಜೆಕ್ಟ್ ಯಾವ ಥರ ಅರ್ಥ ಆಗಲಿ ಅಂತ ನಾನು ಕಳಿಸಿದ್ದೀನಿ. ಇನ್ನೂ ಡೀಪಾಗಿ ಅರ್ಥ ಆಗೋಕ್ಕೆ ನಿಮಗೆ ನೀವೇನು ಮಾಡಿ, ದೊಡ್ಡ ದೊಡ್ಡ ಕೇಸ್ ಸ್ಟಡೀಸ್ ಯಾವ್ಯಾವ ಥರ ಡಿಸ್ಕಸ್ ಆಗಿದ್ದಾವೆ ಅನ್ನೋದನ್ನು ನೀವು ಒಂದು 10 ಕೇಸ್ ಸ್ಟಡೀಸ್ನ ಡೀಟೇಲಾಗಿ ಬೇಡ, ಬರೀ ಹೈಲೈಟ್ಸ್ ಮಾತ್ರ, ಓಕೆನಾ? ಬರೀ ಹೈಲೈಟ್ಸ್ ಮಾತ್ರ ನೀವೇನು ಮಾಡಬೇಕು, ಕಲೆಕ್ಟ್ ಮಾಡ್ಕೊಂಡು ಅದನ್ನ ನನಗೆ ಕೊಡಬೇಕು. ಐ ಕ್ಯಾನ್ ಶೋ ದಿಸ್ ಒನ್, ಬಟ್ ಬೇಡ ನೀವು ಅದನ್ನು ಮಾಡಿ ನನಗೆ ಗೂಗಲ್ ಡಾಕಲ್ಲಿ ಟೈಪ್ ಮಾಡಿಬಿಟ್ಟು ಗೂಗಲ್ ಡಾಕಲ್ಲೇ ನನಗೆ ಕಳಿಸಿ. ಎಲ್ಲರಿಗೂ ಗೂಗಲ್ ಡಾಕ್ ಬರುತ್ತಲ್ಲ. ಸೊ ಇನ್ನು ನೀವು ರೈಸ್ ಮಾಡಿ ಅಥವಾ ಹೇಳಿ ಸರ್ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ಗೂಗಲ್ ಡಾಕ್ ಯೂಸ್ ಮಾಡೋಕ್ಕೆ ಬರಲ್ಲ ಅನ್ನೋದು ಯಾರಿದ್ದೀರಾ? ನೋ ಅಂತ ಟೈಪ್ ಮಾಡಿ ನೋಡೋಣ. ಗೂಗಲ್ ಡಾಕ್ ಯೂಸ್ ಮಾಡೋಕ್ಕೆ ಬರದೇ ಇರೋವಂಥವ್ರು ಯಾರಾದರೂ ಇದ್ದೀರಾ? ಗೂಗಲ್ ಡಾಕ್ ಯೂಸ್ ಮಾಡೋಕ್ಕೆ ಬರದೇ ಇರೋರು ಎನಿಬಡಿ? ಎಲ್ರಿಗೂ ಗೂಗಲ್ ಡಾಕ್ ಯೂಸ್ ಮಾಡೋಕ್ಕೆ ಬರುತ್ತಾ? ಎಸ್ ಅಂತ ಟೈಪ್ ಮಾಡಿ ಬಂದರೆ. If you are knowing how to use Google Doc, yes. Google Doc ಯೂಸ್ ಮಾಡಕ್ಕೆ ಬರುತ್ತೆ ಅಂತಂದರೆ ಓಕೆ, ಗುಡ್. ಸೊ ಇಟ್ ಇಸ್ ವೆರಿ ಸಿಂಪಲ್ ಟೆಕ್ನಿಕ್. ಗೂಗಲ್ ಡಾಕ್ ಯೂಸ್ ಮಾಡೋಕ್ಕೆ ಏನು ಆ ಥರದ್ದು ಇದೇ ಇಲ್ಲ ನೋಡಿ. ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಶೋ ಯು, ಐ ಡೋಂಟ್ ನೋ ವೆದರ್ ಐ ಕ್ಯಾನ್ ಗೆಟ್ ಆರ್ ನಾಟ್. ಗೂಗಲ್ ಡಾಕ್ ಯೂಸ್ ಮಾಡೋದು ಯಾವ ಥರ ಅಂತೇಳಿ. ಓಕೆ, wait a minute. Okay, share screen, start sharing. Okay, start now. ಓಕೆ, ಗೂಗಲ್ ಡಾಕ್ ಯೂಸ್ ಮಾಡೋಕ್ಕೆ ಬರಲಿಲ್ಲ, ಎಫೆಕ್ಟಾಗಿ ಯೂಸ್ ಮಾಡೋಕೆ ನೋಡಿ. ಈಗ ನನ್ನ ಸ್ಕ್ರೀನಲ್ಲಿ ನನ್ನ ಮೊಬೈಲ್ ಸ್ಕ್ರೀನ್ ಕಾಣಿಸ್ತಾ ಇದೆ. ಓಕೆ, ನೋ ಪ್ರಾಬ್ಲಮ್. ಮೊಬೈಲ್ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಎಲ್ಲರಿಗೂ ಮೊಬೈಲ್ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಮೊಬೈಲ್ ಸ್ಕ್ರೀನ್ ಕಾಣಿಸ್ತಾ ಇದೆ ಎಲ್ಲರಿಗೂ? ಮೊಬೈಲ್ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದ್ರೆ ಎಸ್ ಅಂತ ಟೈಪ್ ಮಾಡಿ. ಮೊಬೈಲ್ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಓಕೆ, ಜಸ್ಟ್ ಏನಿಲ್ಲ, ನೀವು ಸರ್ಚ್ ಆಪ್ಷನ್ಗೆ ಹೋಗಿ ಅಥವಾ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಫಸ್ಟ್ ಏನು ಮಾಡಬೇಕು, ಗೂಗಲ್ ಡಾಕ್ ಅಂತ ಟೈಪ್ ಮಾಡಿ. ಗೂಗಲ್ ಡಾಕ್ ಓಪನ್ ಆಗುತ್ತೆ. ಸೊ ಗೂಗಲ್ ಡಾಕ್ ನೋಡಿ, ನಾನು ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ನಂದು ಅಪ್ಡೇಟ್ ಅಥವಾ ಅನ್ಇನ್ಸ್ಟಾಲ್ ಅಂತ ಕೇಳ್ತಾ ಇದೆ. ಸೊ ಇದನ್ನು ನೀವೇನು ಮಾಡಬೇಕು, ಓಪನ್ ಮಾಡ್ಕೊಬೇಕು. ಸೊ ಜಸ್ಟ್ ಆ್ಯಪ್ಸ್ಗೆ ಹೋಗ್ಬಿಟ್ಟು ನೀವು ಡಾಕ್ ಅಂತ ಟೈಪ್ ಮಾಡಿದ್ರೆ ಡಾಕ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕೆಳಗಡೆ ಪ್ಲಸ್ ಪಾಯಿಂಟ್ ಹೊಡೆದಾಗ ಚೂಸ್ ಟೆಂಪ್ಲೇಟ್ ಆರ್ ನ್ಯೂ ಡಾಕ್ಯುಮೆಂಟ್ ಅಂತ ಬರುತ್ತೆ. ನ್ಯೂ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ಕೋತೀರಾ. ಮೊಬೈಲಲ್ಲೇ ಮಾಡೋ ವಿಧಾನ ಹೇಳ್ಕೊಡ್ತಾರೆ ನಾನು. ಸೊ ಇಲ್ಲಿ ಡಾಕ್ ಓಪನ್ ಮಾಡಿದಾಗ ಇಲ್ಲಿ ನಿಮಗೆ ಬ್ಲಾಂಕ್ ಸ್ಕ್ರೀನ್ ಬರುತ್ತೆ. ಇಲ್ಲಿ ಯು ಕ್ಯಾನ್ ಟೈಪ್ ವಾಟ್ ಎವರ್ ಯು ವಾಂಟ್. ಫಾರ್ ಎಕ್ಸಾಂಪಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್. ಸೊ ಎಲ್ಲರೂ ಮನೆಗಳಲ್ಲಿ ಹೋಗಿ ಮತ್ತೆ ಸರ್ ನನಗೆ ಲ್ಯಾಪ್ಟಾಪ್ ಇಲ್ಲ, ಅದಿಲ್ಲ ನಿಮಗೆ ಸಿ ವಾಟ್ ಆರ್ ದ ಬುಲೆಟ್ಸ್ ಇಲ್ಲೇ ಬರುತ್ತೆ, ಹೈಲೈಟ್ಸ್ ಬರುತ್ತೆ, ಎಲ್ಲ ಇಲ್ಲೇ ತೋರಿಸುತ್ತೆ. ಓಕೆನಾ? ಸೊ ಈ ಥರ ನೀವು ಇದು ಮಾಡಿದ್ದನ್ನ ಮತ್ತೆ ಸರ್ ಇದು ಸೇವ್ ಆಗಿಲ್ವಲ್ಲ ಅಂತ ಕೇಳಕ್ಕೆ ಹೋಗ್ಬಿಡಿ. ನೀವು ಜಸ್ಟ್ ರೈಟ್ ಕ್ಲಿಕ್ ಮಾಡಿದ್ರೆ ಸಾಕು, ಆ ಡಾಕ್ಯುಮೆಂಟ್ ಸೇವ್ ಆಗೋದಂಗೆ ಲೆಕ್ಕ ಅಲ್ಲೇ ಇರುತ್ತೆ. ಇದು ಕ್ಲೌಡ್ ಅಂತಂದರೆ ಇನ್ ದ ಸೆನ್ಸ್ ನಿಮಗೆ ಗೂಗಲ್ ಕ್ಲೌಡಲ್ಲಿ ಸೇವ್ ಆಗಿರುತ್ತೆ ಈ ಮೆಟೀರಿಯಲ್. ಆಮೇಲೆ ಇದನ್ನು ನೀವು ಬೇಕಾದ್ರೆ ಡೈರೆಕ್ಟಾಗಿ ಇಲ್ಲೇ ಶೇರ್ ಅಂತ ಕೊಡ್ಬೋದು. ಸೊ ಇಲ್ಲೇ ಶೇರ್ ಅಂತ ಕೊಟ್ಟಾಗ ನೀವು ಅದನ್ನು ಜಸ್ಟ್ ಮೇಲ್ ಐ ಡಿ ಹೊಡೆದು ಸಾಕು. ಸೊ ನನ್ನ ಮೇಲ್ ಐ ಡಿ ravi38040 ಮೇಲ್ ಮಾಡೋದು ಕೂಡ ನಿಮಗೆ ಬರುತ್ತೆ. ಸೊ ಅರ್ಥ ಆಗ್ತಿದೆಯಾ? ನೋಡಿ, ಏನು ರಿಪ್ಲೈ ಮಾಡಲಿಲ್ಲ. ಹ್ಯಾವ್ ಯು ಸೀನ್ ಮೊಬೈಲ್ ಸ್ಕ್ರೀನ್ ಕಾಣಿಸ್ತಾ? ಆರ್ ಅಬ್ಸರ್ವಿಂಗ್ ಮೈ ಮೊಬೈಲ್ ಸ್ಕ್ರೀನ್? ಎಸ್ ಅಂತ ಟೈಪ್ ಮಾಡಿ. ಮೊಬೈಲ್ ಸ್ಕ್ರೀನ್ ನೋಡಿದರೆ ಎಸ್ ಅಂತ ಟೈಪ್ ಮಾಡಿ. ಇಫ್ ಯು ಅಬ್ಸರ್ವ್ಡ್ ಮೊಬೈಲ್ ಸ್ಕ್ರೀನ್, ಟೈಪ್ ಎಸ್. ಓಕೆ, ಮೊಬೈಲ್ ಸ್ಕ್ರೀನ್ ನೋಡ್ತಿದ್ರೆ ಎಸ್ ಅಂತ ಟೈಪ್ ಮಾಡಿ ಅಂದೆ. ಓಕೆ, ಸ್ಟಾಪ್ ಶೇರಿಂಗ್, resume your presentation. Okay, resume present, stop presentation. ಇಷ್ಟೊತ್ತು ಕೇಳಿಸಿತ್ತು ಎಲ್ಲಪ್ಪ ಸೌಂಡು. ಇಫ್ ಯು ಆರ್ ಲಿಸನಿಂಗ್ ಆರ್ ನಾಟ್, ಟೈಪ್ ಎಸ್ ಆರ್ ನಾಟ್. ಟೈಪ್ ಎಸ್ ಆರ್ ನಾಟ್. AV clear or not? AV clear. AV clear ಇದ್ರೆ AV clear ಅಂತ ಟೈಪ್ ಮಾಡಿ. ಪ್ಲೀಸ್ ಡೂ AV clear. AV clear. ಓಕೆ, ನಾಟ್ ಕ್ಲಿಯರ್. ಆಡಿಯೋ ಬರ್ತಾ ಇಲ್ಲ ಅಂದರೆ ಓಕೆ. ನಾಟ್ ಕ್ಲಿಯರ್.
ಈಗ ಕೇಳಿಸ್ತಾ ಇದೆಯಾ? ಇಸ್ ಇಟ್ ಆಡಿಬಲ್ ನೌ? ಓಕೆ, ಆಡಿಯೋ ನಾಟ್ ಕ್ಲಿಯರ್. ಕೇಳಿಸ್ತಿದೆ ಈಗ? ಓಕೆ, ಸೊ ಈಗ ನೀವು ಡಾಕ್ ಅಲ್ಲಿ ನೋಡಿದಲ್ವಾ ನಾನು ಏನ್ ಮಾಡಿದೆ ಅಂತೇಳಿ. ಈ ತರ ಡಾಕ್ ಅಲ್ಲಿ ನೀವು ಪ್ರಿಪೇರ್ ಮಾಡಿ, ನಾನು ಏನ್ ಹೇಳಿದ್ವಿ ಇವತ್ತು ಟಾಸ್ಕ್ ಏನಪ್ಪಾ ಅಂತಂದ್ರೆ, ಜಸ್ಟ್ ಯು ಹ್ಯಾವ್ ಟು ಮೇಕ್ ಒಂದು ಏನ್ ಮಾಡ್ಬೇಕು ನೀವು ಅಂತಂದ್ರೆ, ಮೇಕ್ 10 ಕೇಸ್ ಸ್ಟಡೀಸ್, 10 ಪ್ರಾಜೆಕ್ಟ್ ಕೇಸ್ ಸ್ಟಡೀಸ್ ನ ಮಾಡಿ. ಓಕೆನಪ್ಪ? 10 ಪ್ರಾಜೆಕ್ಟ್ ಕೇಸ್ ಸ್ಟಡೀಸ್ ನ ನೀವೇನ್ ಕೇಸ್ ಸ್ಟಡಿ ಫುಲ್ ಡೀಟೇಲ್ ನ ಡ್ರಾಪ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ಏನ್ ಮಾಡಿ ಅಂತಂದ್ರೆ, ಮೇನ್ ಹೆಡಿಂಗ್ಸ್ ಅಂದ್ರೆ ಮೇನ್ ಟೈಟಲ್ಸ್ ಮಾತ್ರ. ಅದ್ರ ಡೀಟೇಲ್ ಇನ್ನ ಮುಂದಿನ ಕ್ಲಾಸ್ಗಳಲ್ಲಿ ಮಾಡಿರಂತೆ. ಈಗ ಜಸ್ಟ್ ನೀವೇನ್ ಮಾಡಿ, ಸರ್ ಈ ತರದ ಒಂದು 10 ಪ್ರಾಜೆಕ್ಟ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದು ಕಿಯಾ ಮೋಟರ್ಸ್ ಬಗ್ಗೆ ಒಂದು ಹೇಳಿದ್ದೆ. ಇದೇ ತರಾನೇ ಈಗ ವ್ಯಾಕ್ಸಿನೇಷನ್ ಒಂದು ಪ್ರಾಜೆಕ್ಟು, ಅರ್ಥ ಆಗ್ತಿದ್ಯಾ? ಸೊ ಅದಾದ್ಮೇಲೆ ಈಗ ಒಂದು ಏನು IPL ನ ಪ್ಲಾನ್ ಮಾಡ್ತಾರೆ ಅಲ್ವಾ, IPL ನ ಇಷ್ಟು ಬಜೆಟ್ ಅಂತ ಪ್ಲಾನ್ ಮಾಡ್ಕೊಂತಾರೆ, ಅದು ಕೂಡ ಒಂದು ಪ್ರಾಜೆಕ್ಟು. ಈ ತರದೊಂದು ಮೇನ್ ಪ್ರಾಜೆಕ್ಟ್ಸ್ ಅಂತ ಏನ್ ಅನ್ಸುತ್ತೆ, ವಿಚ್ ಆರ್ ದ 10 ಮೇಜರ್ ಪ್ರಾಜೆಕ್ಟ್ಸ್ ಕಂಡಕ್ಟೆಡ್ ಇನ್ ಇಂಡಿಯಾ. ಸೊ ಅವುಗಳನ್ನ ನೀವು ನೋಟ್ ಮಾಡ್ಬಿಟ್ಟು ಅದನ್ನ ಗೂಗಲ್ ಡಾಕ್ ಅಲ್ಲಿ ಟೈಪ್ ಮಾಡ್ಬಿಟ್ಟು ನನಗೆ ಕಳಿಸ್ಬೇಕು. ಕಳಿಸ್ತಿರಲ್ವಾ? ಸೊ ಇದು ನಿಮಗೆ ಕೊಡ್ತಾ ಇರುವಂತ ಇವತ್ತಿಂದು ಹೋಮ್ ವರ್ಕ್. ಪ್ಲಸ್ ಅದ್ರ ಜೊತೆಯಲ್ಲಿ ನಿಮಗೆ ಪ್ರೀವಿಯಸ್ ಕ್ಲಾಸ್ ಕೊಟ್ಟೋದನ್ನ ಸುಮಾರು ಜನ ನೀವಿನ್ನ ಮಾಡಿಲ್ಲ ಸರಿಯಾಗಿ. ಮಾಡಿದ ಸೆನ್ಸು ಈಗ ಜಸ್ಟ್ ಭೂಮಿಕಾ ಮತ್ತೆ ಮಧುಶ್ರೀ ಮಾತ್ರ ಡಾಕ್ಯುಮೆಂಟ್ ಕಳಿಸಿತ್ತು, ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ಸ್ವಲ್ಪ ಆಲ್ಟರೇಟ್ ಮಾಡಕ್ಕೆ ಹೇಳಿದ್ರೆ ಅದನ್ನ ಆಲ್ಟರೇಟ್ ಮಾಡ್ಕೊಬೇಕಮ್ಮ ನೀವು. ಇನ್ ಮಿಕ್ಕಿರೋರು ಅದನ್ನ ಮಾಡಿ ಕಳಿಸ್ಲೇಬೇಕು ನೆಕ್ಸ್ಟ್ ಕ್ಲಾಸ್ ಒಳಗಡೆ, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತೇನ್ರಪ್ಪ? ಓಕೆ, ಅದನ್ನ ಮಾಡಿ ಕಳಿಸಿದ್ರೆ ಸಾಕು.